ರೆಕಾರ್ಡಿಂಗ್ ಸ್ಟಾರ್ಟ್ ಆಯ್ತು. ನಮ್ಮ ಬರ್ಮಪ್ಪರ ಕಾಯ್ತಿದ್ವಿ ನಾವು, ವೇಟ್ ಮಾಡಕ್ತಿದ್ವಿ. ಬರ್ಮಪ್ಪರ ಬಂದ್ರು, ಸ್ಟಾರ್ಟ್ ಆಯ್ತು ನಮ್ದು ಪ್ರೆಸೆಂಟೇಷನ್. ಚಲೋ, ನಮಸ್ಕಾರ ಬರ್ಮಪ್ಪರ. ಹಾ, ಸ್ಟಾರ್ಟ್ ಮಾಡೋಣ್ರಿ. ಒಂದ್ ಸೆಕೆಂಡ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಚಲ್ಕರ್ ಬ್ಯಾಡ್ಗಿ, ಈ ಟೀಮ್ ಲೀಡರ್. ಈಗ ಟೈಮ್ ನೋಡ್ಕೊಳ್ರಿ, 7:18 ಆಗೈತಿ. ಕರೆಕ್ಟ್ ಆಗಿ ಇನ್ನು 42 ನಿಮಿಷ 8 ಗಂಟೆಗೆ ಮುಗಿಸ್ತೀವಿ ನಾವು. 42 ನಿಮಿಷ ನೀವೇನು ಕೊಡ್ತಿರಲ್ಲ, 100% ಹೇಳ್ತೀನಿ, ಈ ಸರಿ ನಮ್ಮ ಲೈಫ್ ಸೆಟಲ್ ಮಾಡ್ಕೊಳ್ಳೋದ್ರೊಳಗೆ ಡೌಟೇ ಇಲ್ಲ. ಯಾಕಂದ್ರೆ ಇಷ್ಟು ದಿನ ಶಂಕರ ಬೇರೆ ಬೇರೆ ವ್ಯಕ್ತಿಗಳ ಮೇಲೆ ಡಿಪೆಂಡ್ ಆಗಿದ್ವಿ. ಈ ಸರಿ ನಾವೇ ಸ್ವತಃ ಒಂದು ಮಾಡಿದ್ದಕ್ಕೆ ಯಾವುದೇ ತರದ ಕನ್ಫ್ಯೂಷನ್ ಇಲ್ಲ. ಯಾರು ಕೆಲಸ ಮಾಡ್ತಾರ ಅವ್ರು 100% ಲೈಫ್ ಅನ್ನ ಸೆಟಲ್ ಮಾಡ್ಕೊಂತಾರ. ಆಲ್ರೆಡಿ ನಮಗೆ ಇದ್ರ ಝಲಕ್ ಕಂಡೈತಿ. ಏನಂತೀರಿ ಶಂಕರ್, ಎಸ್ ಆರ್ ನೋ? ನಿನ್ನೆ ರಾತ್ರಿ ನಮ್ಮ ರಾಮಚಂದ್ರ ಶೆಟ್ಟರ್ ನೋಡ್ಯಾರ. ಇವತ್ತು ಬೆಳಿಗ್ಗೆ ಆಲ್ರೆಡಿ 2,790 ರೂಪಾಯಿ ಹಾಕಿ ಆಲ್ರೆಡಿ ನಾನು ಕುಂತಾರ. ಅವ್ರು ಏನಿದ್ರಿ ಶೆಟ್ರೆ? ಹೌದು ಸರ್. ಹೌದಂತೀರಿ ಶೆಟ್ರೆ? ಹೌದೌದು. ಡನ್. ಸೊ ಇಷ್ಟು ಪವರ್ಫುಲ್ ಐತಿ. ಕರೆಕ್ಟ್ ಆಗಿ ನೋಡ್ಕೊಳ್ಳೋಣ. ಈಗ 1 by 1 ಮಾತಾಡ್ತೀನಿ ನಾನು. ಈಗ ಮೊದಲೇ ಕಂಪನಿ ಬಗ್ಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ್ರಿ ಶಂಕರೇ, ಶೆಟ್ರೆ? ಓಕೆ. ಈಗ ನಾವು ಇನ್ನು ಫ್ರೀ ಲಾಂಚಿಂಗ್ ದೊಳಗಿದೆ. ಫ್ರೀ ಲಾಂಚಿಂಗ್ ಅಂದ್ರೆ ಏನ್ರಿ ಶಂಕರ್? ಅರ್ಥ ಆಗ್ಲಿಲ್ಲ ಸರ್, ಬಿಡಿಸಿ ಹೇಳ್ರಿ. ಅಂದ್ರೆ ನಾವು ನಮ್ಮ ಪ್ರಾಜೆಕ್ಟ್ ಅನ್ನ ನಾವು ಯಾವಾಗ ಈ ನಮ್ಮ ಕಾನ್ಸೆಪ್ಟ್ ಅನ್ನ ನಾವು 24ನೇ ತಾರೀಕು 8ನೇ ತಿಂಗಳ 2025ನೇ ಇಶ್ಯೂಗೆ ನಾವು ಸ್ಟಾರ್ಟ್ ಮಾಡಕ್ಕೆ. ಯಾವಾಗ? 7 ಆತು, 8 ಆಗ್ಬೇಕು. ವೆರಿ ಗುಡ್, ಅಡ್ಡಿಲ್ಲ. ಅಂದ್ರೆ ಎಲ್ಲರೂ ಅಲರ್ಟ್ ಆಗಿದ್ರಿ. ನಾನು ಏನ ತಪ್ಪು ಮಾಡಿದ್ರೆ ಹಿಡಿದು ಕೊಡ್ತೀರಿ ಹಂಗಾರೆ ನನಗೆ. ವೆರಿ ಗುಡ್. ಯಾವಾಗ ಸ್ಟಾರ್ಟ್ ಮಾಡ್ತೇವೆ ಶೆಟ್ರೆ? ಆಗಸ್ಟ್ 24ನೇ ತಾರೀಕಿಗೆ. ನಾವು ಆಗಸ್ಟ್ 24ನೇ ತಾರೀಕಿಗೆ ನಮ್ಮದೊಂದು ಹೊಸ ಕಂಪನಿ ಸ್ಟಾರ್ಟ್ ಮಾಡಕ್ವಿ. ಕಂಪನಿ ಅಂದ್ಮೇಲೆ ಈಗ ಕಂಪನಿ ಅಂದ್ಮೇಲೆ ಅದಕ್ಕೊಂದು ಹೆಸರು ಇರ್ಲೇಬೇಕಲ್ಲ ಶೆಟ್ರೆ? ಹೌದು ಸರ್. ಈಗ ನಾವು ಹೊಸದಾಗಿ 24ನೇ ತಾರೀಕಿಗೆ ಸ್ಟಾರ್ಟ್ ಮಾಡತಕ್ಕಂತ ಕಂಪನಿ ಹೆಸರು ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್. ಸ್ಪೆಲ್ಲಿಂಗ್ ಕರೆಕ್ಟ್ ಐತೇನ್ರಿ ಸರ್? ಕರೆಕ್ಟ್ ಇಲ್ಲ, ಆದ್ರೆ ನೀವು ಕರೆಕ್ಟ್ ಆಗಿದ್ದೀರಿ. ಅಲ್ಲಿ ನಾವು ಕರೆಕ್ಟ್ ಆಗಿದ್ದೀವಿ. ಇಲ್ಲ, ಡಬಲ್ ಎ ಅದನ್ನ, ಎಸ್, ಡಬಲ್ ಎ ಅದು ಮುದ್ದಾಮಾಗಿ ಕೊಟ್ಟೇನಿ ಸರ್. ಡಬಲ್ ಎನ ಯಾಕಂದ್ರೆ ಅದು ನಮ್ದು ನ್ಯೂಮರಾಲಜಿ ಪ್ರಕಾರ ನಾನು ಕರೆಕ್ಷನ್ ಮಾಡ್ಕೊಂಡಿನಿ. ಹಂಗಾರೆ ಈಗ ನಾವು 24ನೇ ತಾರೀಕಿಗೆ ಸ್ಟಾರ್ಟ್ ಮಾಡ್ತಕ್ಕಂಥ ಕಂಪನಿ ಹೆಸರು ಏನ್ ಸರ್? ಈ ಕಂಪನಿ ಹೆಸರು ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್. ಮೊದಲ ಕೇವಲ ವೆಲ್ತ್ ಕ್ರಿಯೇಟರ್ಸ್ ಅಂತ ಇಟ್ಟಿದ್ವಿ. ವೆಲ್ತ್ ಕ್ರಿಯೇಟರ್ಸ್ ಗಿಂತ ಮರ್ದಿನ ಮತ್ತೊಂದು ನೆನಪಂತ. ಯಾಕೆ ಗ್ಲೋಬಲ್ ಯಾಕೆ ಇಡಬಾರ್ದು ಶೆಟ್ರೆ? ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್. ಇಡೀ ವಿಶ್ವದೊಳಗೆ ನಾವ್ ಯಾಕೆ ಜೆಂಡಾ ನಮ್ದು ತಿರಂಗ ಆರಿಸಬಾರ್ದು? ಈ ವಿಚಾರಕ್ಕೆ ನಾವು ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತ ನಾವು ಹೆಸರನ್ನ ಕೊಟ್ಟೇವೆ. ಪಾಯಿಂಟ್ ಕ್ಲಿಯರ್ ಆಯ್ತು ಶೆಟ್ರೆ? ಹೌದು. ಈ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅನ್ನೋದೇನೈತಲ್ಲ, ಇದು ಪ್ಯೂರ್ಲಿ ಇಂಡಿಯಾದ ಕಂಪನಿ, ಕರ್ನಾಟಕದ ಕಂಪನಿ. ಅದ್ರೊಳಗೂ ಪರ್ಟಿಕ್ಯುಲರ್ ಆಗಿ ಇದು ಈ ಕಂಪನಿ ಏನೈತಲ್ರ, ಬ್ಯಾಡಗಿ ಇಂದ ಸ್ಟಾರ್ಟ್ ಆಗಿರ್ತಕ್ಕಂತ ಒಂದು ಕಂಪನಿ. ಬ್ಯಾಡಗಿ ಅನ್ನೋದು ಏನೈತಲ್ಲ, ಮೊದಲ ಚಿಲ್ಲಿಜಿಗೆ, ರೆಡ್ ಚಿಲ್ಲಿಜಿಗೆ ಫೇಮಸ್, ವರ್ಲ್ಡ್ ಫೇಮಸ್ ಆಗೈತಿ. ಈಗ ನಮ್ಮ ಉದ್ದೇಶ ಏನಂದ್ರೆ ಈ ರೆಡ್ ಚಿಲ್ಲಿ ಜೊತೆಗೆ ಈ ವೆಲ್ತ್ ಕ್ರಿಯೇಟರ್ ನಿಂದನೂ ಯಾಕೆ ಬ್ಯಾಡ್ಗಿ ಫೇಮಸ್ ಆಗಬಾರ್ದು ಅನ್ನಕ್ಕೆ ಇದನ್ನ ಬ್ಯಾಡ್ಗಿ ಅಂತಾನೆ ಹಾಕ್ಯಾರ. ಪಾಯಿಂಟ್ ಕ್ಲಿಯರ್ ಆಯ್ತು ಶೆಟ್ರೆ? ತಪ್ಪೇನಿಲ್ಲಲ್ರಿ ಶೆಟ್ರೆ? ನಿಮ್ಗೆ ಸಿಟ್ಟಿಲ್ಲ? ಇಲ್ಲ. ಚಲೋ. ಹಂಗಾರೆ ಈಗ ಕಂಪನಿ ಅಂದ್ಮೇಲೆ ಕಂಪನಿ ನಡೆಸ್ಲಿಕ್ಕೆ ಒಂದು ವ್ಯಕ್ತಿ ಅಂತ ಇರ್ತಾರಲ್ಲ, ಅಂದ್ರೆ ಕಂಪನಿ ಓನರ್ ಅಂತ ಕರೀರಿ, MD ಅಂತ ಕರೀರಿ, ವಾಟ್ ಎವರ್ ಯು ಕಾಲ್. ಹೌದಲ್ರಿ? ಈಗ ಓನರ್ ಅನ್ನಕ್ಕಿಂತನೂ ನಮ್ಮಷ್ಟಕ್ಕೆ ನಾವು ಓನರ್ ಅಂತ ನಾವು ಕರೆಸ್ಕೊಳಕ್ ಇಷ್ಟ ಅಲ್ಲ. ಸೇವಾ ಖಾತೆ ಕೊಡ್ರಿ, ಏನು ಪ್ರಾಬ್ಲಮ್. ಒಂದು ಕಂಪನಿ ನಡೆಸ್ತಕ್ಕಂಥ ವ್ಯಕ್ತಿ. ಆ ಕಂಪನಿ ನಡೆಸ್ತಕ್ಕಂಥ ವ್ಯಕ್ತಿ ಹೆಸರು ಏನ್ ಸರ್? TR ಅಚಲ್ಕರ್. ಶೆಟ್ರೆ, ಯಾರು TR ಅಚಲ್ಕರ್? ಯಾರು TR ಅಚಲ್ಕರ್? ಸದ್ಯ ನಿಮ್ಮ ಮುಂದೆ ಕುಂತಾನಲ್ಲ ಅದೇ ವ್ಯಕ್ತಿ ಹೆಸರು. ಆದ್ರೆ ಈ ವ್ಯಕ್ತಿಗೆ ಓಕೆ, ಆದ್ರೆ ಈ TR ಅಚಲ್ಕರ್ಗೆ ಈ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಮ್ಯಾನೇಜ್ ಮಾಡ್ತಕ್ಕಂಥ ಶಕ್ತಿ, ಅರ್ಹತೆ ಐತೇನ್ರಿ? ಅದನ್ನ ನೋಡ್ಕೋಬೇಕಲ್ಲ. ಸುಮ್ಮನೆ ಕಂಪನಿ ಸ್ಟಾರ್ಟ್ ಮಾಡಿದೆ ಅದು ಬೇಕಾಗಿಲ್ಲ. ಆದ್ರೆ ಈ ನಮ್ಮ ಎದುರಿಗೆ ಕುಂತಿರ್ತಕ್ಕಂಥ ಅಚಲ್ಕರ್ ಅನ್ನೋ ವ್ಯಕ್ತಿಗೆ ಈ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅನ್ನ ನಡೆಸ್ತಕ್ಕಂಥ ಶಕ್ತಿ ಐತೇನೋ, ಅದ್ರ ಬಗ್ಗೆ ಸ್ವಲ್ಪ ಚೆಕ್ ಮಾಡೋಣ. ಸರ್, ಈಗ ನೀವು ಯಾವ ದಿನ ನೀವು ನೆಟ್ವರ್ಕ್ ಮಾರ್ಕೆಟ್ ಸ್ಟಾರ್ಟ್ ಮಾಡ್ರಿ ಗೊತ್ತಿಲ್ಲ. ಆದ್ರೆ ನಾನು ಸ್ಟಾರ್ಟ್ ಮಾಡಿದ್ದು 6ನೇ ತಾರೀಕು 2ನೇ ತಿಂಗಳ 1995ನೇ ಇಸ್ವಿ ಮಂಡೇ ಬೆಳಿಗ್ಗೆ 10:30 ನಾನು ಸ್ಟಾರ್ಟ್ ಮಾಡಿದ್ದೆ.
ಆಗ ಇಷ್ಟು ಎಷ್ಟು ಏನ್ ಸರ್ 6ನೇ ತಾರೀಕು 2ನೇ ತಿಂಗಳ 1995 ಮಂಡೇ ಬೆಳಿಗ್ಗೆ 10:30 ಇಷ್ಟು ನಿಖರವಾಗಿ ಹೇಳ್ತಿರಲ್ಲ. ಹೆಂಗ್ ಹೇಳ್ತೀರಿ? ಯಾಕಂದ್ರೆ ಈ ತಾರೀಕಿಗೆ ಸ್ಟಾರ್ಟ್ ಮಾಡಿದ್ದು ನಂದೇ ಸ್ವಂತ ಕಂಪನಿ ಆಟೋ ವೀಲ್ಸ್ ಅಂತ ನಾನು ಸ್ಟಾರ್ಟ್ ಮಾಡಿದ್ದೆ. ಏನು ಸರ್? ಆಟೋ ವೀಲ್ಸ್. ನಾನು ಕೇವಲ ಈಗ 18 ತಿಂಗಳ ಅದನ್ನ ಬಿಸಿನೆಸ್ ಅನ್ನು ಮಾಡಿದೆ. 7 ರಾಜ್ಯದಿಂದ 7 ಸ್ಟೇಟ್ ನಿಂದ ಬಿಸ್ನೆಸ್ ಮಾಡೀನಿ. ಅದ್ರೊಳಗೆ ಪರ್ಟಿಕ್ಯುಲರ್ ಆಗಿ ಶೆಟ್ರೆ ಮಂಗಳೂರು ಕಾಸರಗೋಡಿನಿಂದ ಮ್ಯಾಕ್ಸಿಮಮ್ ನಾನು ವೆಹಿಕಲ್ ಅನ್ನು ಸೇಲ್ ಮಾಡೇನೆ. ಅದ್ರಾಗ ಅದ್ರೊಳಗೆ 18 ತಿಂಗಳದೊಳಗೆ ನಾನು ಕೇವಲ ಎಷ್ಟು ತಿಂಗಳ ನಡೀತಾರೆ? 18 ತಿಂಗಳದೊಳಗೆ ಆಲ್ರೆಡಿ 1.5 ಕೋಟಿ ರೂಪಾಯಿ ಗಳಿಸಿದ್ದೆ. ಆವಾಗ ಎಷ್ಟು ಸರ್? ನನ್ನ ಏಜ್ ಕೇವಲ 25 ವರ್ಷ ಇತ್ತು. ಈಗ ಆಲ್ರೆಡಿ 30 ವರ್ಷ ಅಂದ್ರೆ 50 ವರ್ಷ ಕ್ರಾಸ್ ಮಾಡಿ 56ನೇ ವರ್ಷ ನನಗೆ ಸದ್ಯ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ನನಗೆ ಹೇಳಿ, 30 ವರ್ಷದ ಹಿಂದೆ ಒಂದು ಸ್ವಂತ ಕಂಪನಿ ಸ್ಟಾರ್ಟ್ ಮಾಡಿ ಕೇವಲ 18 ತಿಂಗಳದೊಳಗೆ ವಿತೌಟ್ ಎನಿ ಇನ್ವೆಸ್ಟ್ಮೆಂಟ್ 1.5 ಕೋಟಿ ರೂಪಾಯಿ ಗಳಿಸಿ 7 ಸ್ಟೇಟ್ ನೊಳಗೆ ಬಿಸ್ನೆಸ್ ಅನ್ನ ನಡೆಸಿರ್ತಕ್ಕಂಥ ವ್ಯಕ್ತಿಗೆ 30 ವರ್ಷ ಆದ್ಮೇಲೆ ಈಗ ಈ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅನ್ನತಕ್ಕಂಥ ಮೇಂಟೈನ್ ಮಾಡ್ತಕ್ಕಂಥ ಶಕ್ತಿ ಐತಿಲ್ಲ. ಅದಲ್ದೇನೆ ಮತ್ತೆ ಗ್ಯಾಪ್ ನೊಳಗೆ ಕಳೆದ 30 ವರ್ಷದಿಂದ ನಾನಂತೂ 18 ತಿಂಗಳ ನಂದು ಕಂಪನಿ ನಡೀತು. ಅದಾದ್ಮೇಲೆ ಏನ್ ಮಾಡಿದೆ? ಒಂದಲ್ಲ ಎರಡಲ್ಲ, ಜಪಾನ್ ಲೈಫ್ ಅಂತ ಒಂದು, ಆಮೇಲೆ RMP ಅಂತ, ಹಿಂಗ ಕಡಿಮೆ ಒಂದು 15ರಿಂದ 20 ಕಂಪನಿ ಒಳಗೆ ಕೆಲಸ ಮಾಡಿ ಅನುಭವ ಪಡೆದಿರ್ತಕ್ಕಂಥ ಒಂದು ವ್ಯಕ್ತಿ ಯಾರು? ಈ ಅಚಲ್ಕರ್. ಪಾಯಿಂಟ್ ಕ್ಲಿಯರ್ ಆತಲ್ಲ ಸರ್? ನನ್ನ ತಿಳಿದ ಮಟ್ಟಿಗೆ ಇಷ್ಟ ಅನುಭವ ಸಾಕಂತ ನನಗನ್ನಿಸ್ತೈತಿ. ಏನಂತೀರಿ? ಯಾವುದೇ ಒಂದು ಫೀಲ್ಡ್ ದೊಳಗೆ ಈಗ ನಾವು 30 ವರ್ಷ, ಒಬ್ಬ ಡಾಕ್ಟರ್ 30 ವರ್ಷ ಸರ್ವಿಸ್ ಆಗೈತೆ ಅಂದ್ರೆ ಕಣ್ಣು ಮುಚ್ಚಿ ಏನ್ ಮಾಡ್ತೀವಿ? ಆ ಡಾಕ್ಟರ್ ಹತ್ರ ನಾವು ತೋರ್ಸ್ಲಿಕ್ಕೆ ಹೋಗಿ ನಾವು ಹಿಂದೆ ಮುಂದೆ ನೋಡಂಗಿಲ್ಲ. ಏನಂತೀರಿ? ಆಲ್ರೆಡಿ 30 ವರ್ಷ ಕೆಲಸ ಮಾಡ್ಯಾರ, ಆ ಒಂದು ಫೀಲ್ಡ್ ದೊಳಗೆ PhD ಮಾಡ್ಯಾನ ಅಂತ ಹೇಳಿದ್ರೆ ತಪ್ಪೇನಿಲ್ಲ. ಏನಂತೀರಿ ಶೆಟ್ರೆ? ಹೌದು ಸರ್, ಹೌದು. ಆಮೇಲೆ ಇನ್ನೊಂದು, ಕಳೆದ 30 ವರ್ಷದೊಳಗೆ ನಾನು ಯಾವ ಕಂಪನಿಗೆ ಕಾಲಿಟ್ರು ಆಕ್ಟಿವ್ ಲೀಡರ್. ನಾವೇ ಪ್ರೆಸೆಂಟೇಶನ್ ತಗೋತಿದ್ವಿ, ಟ್ರೈನಿಂಗ್ ತಗೋತಿದ್ವಿ, ಮೋಟಿವೇಶನ್ ಮಾಡ್ತಿದ್ವಿ, ಕ್ಲೋಸಿಂಗ್ ಮಾಡ್ತಿದ್ವಿ, ಸೆಮಿನಾರ್ಸ್ ಅನ್ನ ಕಂಡಕ್ಟ್ ಮಾಡ್ತಿದ್ವಿ. ಆಕ್ಟಿವ್ ಲೀಡರ್ ಅಂದ್ರೆ ಅರ್ಥ ಆತಲ್ಲ ಸರ್? ಎಲ್ಲರೂ ಬಿಸ್ನೆಸ್ ಮಾಡ್ತಾರ, ನನ್ಕಿಂತ ಇನ್ನು 40 ವರ್ಷದವ್ರು ಅದಾರ. ಆದ್ರೆ ಲೀಡರ್ ಬೇರೆ, ಆಕ್ಟಿವ್ ಲೀಡರ್ ಬೇರೆ. ಒಬ್ಬ ಆಕ್ಟಿವ್ ಲೀಡರ್ ಆಗಿ 30 ವರ್ಷ ಕೆಲಸ ಮಾಡ್ತಕ್ಕಂಥ ಅನುಭವ. ಪಾಯಿಂಟ್ ಕ್ಲಿಯರ್ ಆತಲ್ಲ ಶೆಟ್ರೆ? ಖಂಡಿತ. ಆಮೇಲೆ ಈಗಂತೂ ಸಾಕು, ಅಚಲ್ಕರ್ ಬಗ್ಗೆ ನಾವು ಬಹಳ ಹೇಳಿದ್ವಿ. ಈಗ ನೆಕ್ಸ್ಟ್ ಬರೋಣ. ಈಗ ನಾವೇನು ಪ್ಲಾನ್ ಮಾಡಿವಲ್ಲ, ಇದಕ್ಕೆ ಹೆಲ್ಪಿಂಗ್ ಪ್ಲಾನ್ ಅಂತ ಕರಿತೀವಿ. ನಾವು ಏನಂತ ಕರಿತೀವಿ ಶೆಟ್ರೆ? ಹೆಲ್ಪಿಂಗ್ ಪ್ಲಾನ್. ಹೆಲ್ಪ್ ಮಾಡೋದು ಹೆಲ್ಪಿಂಗ್ ಪ್ಲಾನ್ ಅಂತ ತಿಳ್ಕೊಳ್ರಿ. ಅಥವಾ ಡೊನೇಷನ್ ಪ್ಲಾನ್ ಅಂತ ಕರೀತಾರೆ. ಇದಕ್ಕೆ ಡೊನೇಷನ್ ಪ್ಲಾನ್ ಅಂತ ಕರೀತಾರ. ಸರ್, ನಾನೊಬ್ಬರಿಗೆ ದಾನ ಮಾಡ್ತೀನಿ. ಇವತ್ತು ನಾವು ತಿರುಪತಿ ತಿಮ್ಮಪ್ಪನಿಗೆ ಹುಂಡಿಗೆ ದುಡ್ಡು ಹಾಕ್ತಲ್ಲ, ಅದನ್ನು ಒಂದು ಹೆಲ್ಪಿಂಗ್ ಅಥವಾ ಡೊನೇಷನ್ ದಾನ ಅಂತಾನೆ ಕೊಡ್ತೀವಿ. ಯಾಕೆ ಕೊಡ್ತೀವಿ? ತಿರುಪತಿ ತಿಮ್ಮಪ್ಪನಿಗೆ ನಾವು 5 ರೂಪಾಯಿ ಹಾಕ್ತಿವಿ, ಆದ್ರೆ 5 ಕೋಟಿ ರೂಪಾಯಿ ವಾಪಸ್ ಕೇಳ್ತೀವಿ. ಹೌದಂತೀರ? ಇದು ಕಾಮನ್ ಆಗಿ ಎಲ್ಲರೂ ಮಾಡ್ತೀವಿ ನಾವು. ಲಂಚ ಕೊಡುವಂತ ಸಿಂಪಲ್ ಆಗಿ. ಸರ್, ನಾವು ದೇವ್ರ ಹುಂಡಿಗೆ ಹಾಕ್ತಲ್ಲ, ದೇವ್ರ ಹುಂಡಿಗೆ ಏನಂತ ಹಾಕ್ತಿವಿ? ದೇವ್ರೇ ನಮ್ಗೆ ಒಳ್ಳೇದು ಮಾಡಪ್ಪ, ನನಗೆ ವಾಪಸ್ ನಾನು 5 ರೂಪಾಯಿ ಹಾಕಾಕ್ತೀನಿ, ನನಗೆ 5 ಲಕ್ಷ ಬರಂಗ್ ಮಾಡಪ್ಪ, 50 ಲಕ್ಷ ಬರಂಗ್ ಮಾಡಪ್ಪ, 5 ಕೋಟಿ ಬರಂಗ್ ಮಾಡಪ್ಪ ಅಂತ ನಾವು ಎಲ್ಲರೂ ಬೇಡ್ಕೊಂತೀವಲ್ಲ, ಇದು ಒಂಥರ ಡೊನೇಷನ್ ಪ್ಲಾನ್. ಇದು ಅದಕ್ಕೂ ಕ್ರೌಡ್ ಫಂಡಿಂಗ್. ಆಮೇಲೆ ಇನ್ನೊಂದ್ ಹೆಸರು ಇದಕ್ಕೆ, ಡೊನೇಷನ್ ಪ್ಲಾನ್ ಕಿಂತನೂ ಇದಕ್ಕೆ ಕ್ರೌಡ್ ಫಂಡಿಂಗ್ ಅಂತ ಕರೀತಾರ. ಏನಂತ ಕರೀತಾರ ಶೆಟ್ರೆ? ಕ್ರೌಡ್ ಫಂಡಿಂಗ್. ಕ್ರೌಡ್ ಅಂದ್ರೆ ಏನ್ರಿ? ಕ್ರೌಡ್ ಅಂದ್ರೆ ಪಬ್ಲಿಕ್, ಅಂದ್ರೆ ನೀವು ಜನ ಅಂತ ಅರ್ಥ. ಕ್ರೌಡ್ ಫಂಡಿಂಗ್ ಅಂದ್ರೆ ಜನರ ದುಡ್ಡು ಜನರಿಗೆ ಅನುಕೂಲ ಆಗಲಿ ಅನ್ನೋದು ಕಾನ್ಸೆಪ್ಟ್ ಗೆ ಕ್ರೌಡ್ ಫಂಡಿಂಗ್, ಡೊನೇಷನ್ ಪ್ಲಾನ್, ಹೆಲ್ಪಿಂಗ್ ಪ್ಲಾನ್ ಅಂತ ಕರೀತಾರೆ. ಪಾಯಿಂಟ್ ಕ್ಲಿಯರ್ ಆತರ ಶೆಟ್ರೆ? ಹೌದು ಸರ್. ಓಕೆ. ಆಮೇಲೆ ಈಗ ನಾನು ಡೈರೆಕ್ಟ್ ಆಗಿ ಕಂಪನಿ ಬಗ್ಗೆ ಅಂತ ಹೇಳಿದೆ. ಈಗ ನಾವು 24ನೇ ತಾರೀಕಿನಿಂದ ಸ್ಟಾರ್ಟ್ ಮಾಡಕ್ಕೆ. ಸರ್, ಇದು ಕಂಪನಿ ಲೀಗಲ್ ಐತೇನ್ರಿ? ಲೀಗಲ್ ಬಗ್ಗೆ, ಡಾಕ್ಯುಮೆಂಟೇಶನ್ ಬಗ್ಗೆ ಯಾವುದೇ ಕಾರಣಕ್ಕೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ನಾನು ಯಾವುದೇ ಕಂಪನಿ ಒಳಗೆ ಕಾಲಿಟ್ರು 100 ಅಲ್ಲ 101% ನಾನು ಪ್ರತಿ ಒಂದು ವಸ್ತುನ ಲೀಗಲ್ ಆಗಿ ಆಪರೇಟ್ ಮಾಡಕ್ ಇಷ್ಟಪಡ್ತೀನಿ. ಯಾವುದೇ ಕಾರಣಕ್ಕೆ ಗೋರ್ಮೆಂಟ್ ನಿಂದ ಆಗಲಿ, ಲೀಗಲ್ ಆಗಲಿ, ಅಥವಾ ಯಾವುದೇ ತರದ ಕಾಂಪ್ಲಿಕೇಶನ್ ಆಗ್ಬಾರ್ದು. 100% ಲೀಗಲ್ ಆಗಿ ನಡೆಸಿ, ಹಿಂದೂನು ನಡೆಸಿನಿ. ಈಗ ಕಳೆದ 30 ವರ್ಷದಿಂದ ಈಗೂ ನಡೆಸ್ತೀನಿ. ಇದ್ರ ಜೊತೆಗೆ ನಮ್ದು ಇನ್ನೊಂದು ಇಂಪಾರ್ಟೆಂಟ್ ಹೇಳ್ಬೇಕಂದ್ರೆ, ಅಚಲ್ಕರ್ಗೆ ದುಡ್ಡಿನ ಜೊತೆಗೆ ಎಥಿಕ್ಸ್ ಅಂಡ್ ಮಾರಲ್ಸ್ ಬಹಳ ಇಂಪಾರ್ಟೆಂಟ್ ಶೆಟ್ರೆ. ಇದು ನಿಮ್ಗೆ ಗೊತ್ತೈತೆ ಆಲ್ರೆಡಿ. 5 ವರ್ಷದಿಂದ ನೀವು ನೋಡ್ರಿ ನನಗೆ. ಪಾಯಿಂಟ್ ಕ್ಲಿಯರ್ ಆತಲ್ರಿ?
ಹೌದು. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಈಗ ನಾನು ಡೈರೆಕ್ಟ್ ಆಗಿ ಪಾರ್ಟಿಗೆ ಬರ್ತೀನಿ. ಹಂಗಾರೆ ಈ ಒಂದು ಕಂಪನಿ ಸೇರ್ಕೋಬೇಕಂದ್ರೆ ಜಾಯ್ನಿಂಗ್ ಅದ ಪ್ರೊಸೆಸ್ ಹೇಳ್ತೀನಿ ಶೆಟ್ರೆ, ಆಗ್ಬೋದಲ್ಲ? ಈ ಕಂಪನಿ ನಾವು ಜಾಯಿನ್ ಮಾಡ್ಬೇಕಂದ್ರೆ ಜಾಯ್ನಿಂಗ್ ಪ್ರೊಸೆಸ್ ಅಂತ ಕರೀತಾರಲ್ಲ, ಜಾಯ್ನಿಂಗ್ ಫೀಸ್ ಅಂತ ಕರೀರಿ, ಪ್ರೊಸೆಸ್ ಅಂತ ಕರೀರಿ. ಏನು, ಯಾವುದೇ ಒಂದು ವ್ಯಕ್ತಿ ಈ ಕಂಪನಿ ಜಾಯ್ನ್ ಆಗ್ಬೇಕಂದ್ರೆ ಜೀವನದೊಳಗೆ $30 ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಏನ್ ಮಾಡ್ಬೇಕು ಸರ್? ಶೆಟ್ರೆ ಯಾಕೋ ಮಾತಾಡ್ತಿಲ್ಲ. ಶಂಕರ್ ಯಾರದ್ರಿ? ಲೈಫ್ ನಾಗ ಒಂದ ಸರಿ ಸರ್, ಲೈಫ್ ನೊಳಗ ಒಂದ ಸರಿ ಎಷ್ಟು ಮಾಡ್ಬೇಕ್ರಿ? $30. $30 ಅಂದ್ರೆ ಯಾರಿಗಾರ ತಿಳಿಲಿಲ್ಲ ಅಂದ್ರೆ ಅಂತ ವ್ಯಕ್ತಿಗಳಿಗೆ $2,790. ಸರ್, ನೀವು ಇಂಡಿಯನ್ ರುಪಿನಾಗ ಮಾತಾಡ ಬದ್ಲಿ ಡಾಲರ್ನಾಗ ಯಾಕೆ ಮಾತಾಡಕ್ತೀರಿ? ಯಾಕಂದ್ರೆ ಶಂಕರ್, ಈಗ ನೀವ್ ಹೇಳ್ರಿಪ್ಪ, ನಾವು ಡಾಲರ್ನಾಗ ಯಾಕೆ ಮಾತಾಡಕ್ತಿವಿ? ಕೇವಲ ವೆಲ್ತ್ ಕ್ರಿಯೇಟರ್ಸ್ ಅಂತ ಇಟ್ಟಿಲ್ಲ, ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತ ಇಟ್ಟಿವಿ ನಾವು ಹೆಸರು. ಗ್ಲೋಬಲ್ ಅಂದ್ರೆ ಇಡೀ ವಿಶ್ವದೊಳಗೆ ಕಾಮನ್ ಲ್ಯಾಂಗ್ವೇಜ್ ಇರೋದು ಡಾಲರ್, ಇಂಡಿಯನ್ ರುಪೀಸ್ ಅಲ್ಲ, INR ಅಲ್ಲ. ಪಾಯಿಂಟ್ ಕ್ಲಿಯರ್ ಆತಲ್ರಿ? ಅದಕ್ಕೆ ನಾವು ಡಾಲರ್ನಾಗ ಇಟ್ಟಿವಿ. ಡಾಲರ್ನಾಗ ಇಡೋದ್ರಿಂದ ಏನಾಗ್ತೈತಿ? ಕನ್ಫ್ಯೂಷನ್ ಇರಂಗಿಲ್ಲ. ಓಕೆ, ನಮ್ ಇಂಡಿಯನ್ ರುಪಿನೊಳಗೆ ಕನ್ಫ್ಯೂಷನ್ ಆಗ್ಬಾರ್ದು, ಅದನ್ನ ನಾವು ಇಂಡಿಯನ್ ರುಪಿನಾಗ ಹೇಳಿವಿ. ಓಕೆ, ಈಗ ನಾನು $30 ಕೊಡ್ತೀನಲ್ರಿ, ಆ $30 ಎದ್ರ ಸಲುವಾಗಿ ಕೊಡ್ಬೇಕ್ರಿ ಅಂತ ಯಾರ್ದಾರ ಪ್ರಶ್ನೆ ಇದ್ರೆ, ಆ $30 $5 ಪರ್ಟಿಕ್ಯುಲರ್ ಆಗಿ $5 ಯಾರಿಗ ಹೋಗ್ತದೆ ಸರ್? ಇದು ಕಂಪನಿಗೆ ಹೋಗತೈತಿ. ಕಂಪನಿ ಅಂದ್ರೆ ಯಾವ್ದು ಸರ್? ಈಗ ನಾವೇನ ರೈಟ್ ವೇ ಗ್ಲೋಬಲ್ ಅಂತ ಇಟ್ಟಿವಲ್ಲ, ಆ ಕಂಪನಿಗೆ. ಎದ್ರ ಸಲುವಾಗಿ? ಟೀಮ್ ಅನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ವೆಬ್ಸೈಟ್ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್, ರೈಟ್ ವೇ ಅಂತ. ಹೇಳ್ರಿ ಶೆಟ್ರೆ. GWC ಗೆ ಹೋಗ್ತೈತಿ. ಓಕೆ ಸರ್, ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಹೋಗ್ತೈತಿ. ಎದ್ರ ಸಲುವಾಗಿ? ಮ್ಯಾನೇಜ್ ಮಾಡ್ಲಿಕ್ಕೆ. ಓಕೆ, ಈಗ 5ರದ ಲೆಕ್ಕ ಅಂತೂ ಸಿಕ್ತು, ಇನ್ನು 25ರದ ಲೆಕ್ಕ ಸಿಗ್ಲಿಲ್ಲಲ್ರಿ. ಇನ್ನ $25 ಅನ್ನ ನಾವು ಈಗ ನಮಗೆ ಈ ಕಂಪನಿಗೆ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ವ್ಯಕ್ತಿ ಇರ್ತಾರಲ್ಲ, ಅವ್ರಿಗೆ ರೆಫರಲ್ ಇನ್ಕಮ್ ಅಂತ ಕೊಡ್ತೀವಿ. ಏನಂತ ಕೊಡ್ತೀವಿ ಸರ್? ರೆಫರಲ್ ಇನ್ಕಮ್ ಅಂತ ನಮ್ಮನ್ನ ಈ ಕಂಪನಿಗೆ ಇಂಟ್ರೊಡ್ಯೂಸ್ ಮಾಡಿದ ವ್ಯಕ್ತಿಗೆ ಕೊಡ್ತೀವಿ. ಪಾರ್ಟ್ ಕ್ಲಿಯರ್ ಆತಲ್ಲ ಸರ್? ಹೌದು. ಸೊ $30 ಅಂತೂ ನನಗೆ ಕ್ಲಿಯರ್ ಆಯ್ತು. ಈಗ ಯಾವ ವ್ಯಕ್ತಿ $30 ಕೊಟ್ಟು ಕಂಪನಿ ಜಾಯಿನ್ ಆಗ್ತಾನ, ಆ ವ್ಯಕ್ತಿಗೆ ಮೊದಲು ನಾವ್ ಏನಂತ ಕರಿತೀವಿ? ಸಿಲ್ವರ್ ಅಂತ ಕರಿತೀವಿ. ಆ ವ್ಯಕ್ತಿದು ಪೊಸಿಷನ್ ಸಿಲ್ವರ್ ಅಂತ ಇರ್ತೈತಿ. ಪಾರ್ಟ್ ಕ್ಲಿಯರ್ ಆತ್ರಿ ಶೆಟ್ರೆ? ಖಂಡಿತ. ಈಗ ನಾನು $30 ಕೊಟ್ಟು ಜಾಯಿನ್ ಆದ ತಕ್ಷಣ ನಂದು ಇನ್ಕಮ್ ಸ್ಟಾರ್ಟ್ ಆಗ್ಬಿಡ್ತಿತ್ತೇನ್ರಿ? ಹಂಗಾರೆ ಪ್ರತಿದಿನ ಎಷ್ಟು ಬರ್ತಿದ್ರಿ? ವಾರ ಎಷ್ಟು ಬರ್ತಿದ್ರಿ? ತಿಂಗಳ ಎಷ್ಟು ಬರ್ತೈತೆ ಅಂತ ಕೇಳಕ್ ಹೋಗ್ಬೇಡ್ರಿ. $30 ಕೊಟ್ಟು ನೀವು ಜಾಯಿನ್ ಆಗಿದ್ದು ನಿಮಗೊಂದು ಬಿಸಿನೆಸ್ ಕೈಗೆ ಸಿಗ್ತೈತಿ ಹೊರತಾಗಿ ಮತ್ತೇನು ಸಿಗಂಗಿಲ್ಲ. ಪಾರ್ಟ್ ಕ್ಲಿಯರ್ ಆತ್ರಿ? ಕ್ಲಿಯರ್ ಆಯ್ತು ಸರ್. ಶೆಟ್ರೆ ಯಾಕೋ ಅರ್ಥ ಆಗ್ಲಿಲ್ಲ, ಇನ್ನೊಂದ್ ಸ್ವಲ್ಪ ಬಿಡಿಸಿ ಹೇಳ್ರಲ್ಲ. ಅಂದ್ರೆ ಈಗ ನಾವೊಬ್ಬ ಆಟೋ ಡ್ರೈವರ್, AD ಅಂದ್ರೆ ಎ ಅಂದ್ರೆ ಆಟೋ, ಡಿ ಅಂದ್ರೆ ಡ್ರೈವರ್. ನಾನೊಬ್ಬ ಆಟೋ ಡ್ರೈವರ್, ನಾನು $3,75,000 ಕೊಟ್ಟೆ ನಾನೊಂದು ಆಟೋ ಖರೀದಿ ಮಾಡೀನಿ. ಏನ್ ಮಾಡೀನಿ ಸರ್? $3,75,000 ಸಾಲ ಸೂಲ ಮಾಡಿ ನಾನು ಆಟೋ ಖರೀದಿ ಮಾಡೀನಿ. ಇದರ ಅರ್ಥ ನಾಳೆ ಬೆಳಗಿಂದ ಇನ್ಕಮ್ ಬರ್ತಿದ್ದೇನ್ರಿ? ಇನ್ಕಮ್ ಬರ್ತೈತಿ. ಆಟೋ ಜೊತೆಗೆ ನಾನು ವರ್ಕ್ ಮಾಡಿದ್ರೆ ಮಾತ್ರ ಬರ್ತೈತಿ, ಇಲ್ಲ ಅಂದ್ರೆ ಬರಂಗಿಲ್ಲ. ಆಟೋ ಸೀದಾ ತಂದು ಕವರ್ ಹಾಕಿ ಮನೆಯೊಳಗೆ ಇಟ್ರೆ ಬರ್ತೈತೇನ್ರಿ ಶೆಟ್ರೆ? ಖಂಡಿತ ಬರಲ್ಲ. ಆಟೋಕ್ಕೆ ಕವರ್ ಹಾಕಿ ಡೈಲಿ ಬೆಳಿಗ್ಗೆ ಒಂದ್ಸರಿ, ಮಧ್ಯಾಹ್ನ ಒಂದ್ಸರಿ, ಸಾಯಂಕಾಲ ಒಂದ್ಸರಿ, 3 ಸರಿ ಪೂಜೆ ಮಾಡಿದ್ರೆ ಬರ್ತಿದ್ದೀನ್ರಿ? ಇಲ್ಲ. ಆಟೋ ನಡೆಸಬೇಕಾಗ್ತೈತಿ, ಅಂದ್ರೆ ವರ್ಕ್ ಮಾಡ್ಬೇಕಾಗ್ತೈತಿ. ಇಲ್ಲೇನು ಸಹಿತ $30 ಕೊಟ್ಟು ಜಾಯಿನ್ ಆಗೋದು ನಿಮಗೆ ಕೈಗೊಂದು ಬಿಸ್ನೆಸ್ ಸಿಕ್ತು. ಬಿಸ್ನೆಸ್ ಅನ್ನ ಮಾಡಿದ್ರೆ ಮಾತ್ರ ಇನ್ಕಮ್ ಸಿಗ್ತೈತಿ, ಇಲ್ಲ ಅಂದ್ರೆ $1 ಸಿಗಂಗಿಲ್ಲ. ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತೀನಿ, ಯಾರು ದಯವಿಟ್ಟು ತಪ್ಪಿಕೊಳ್ಳಕ್ ಹೋಗ್ಬಿಡ್ರಿ. ಪಾಯಿಂಟ್ ಕ್ಲಿಯರ್ ಆತ್ರಿ ಶೆಟ್ರೆ? ಕ್ಲಿಯರ್ ಆಯ್ತು ಸರ್. ಸರ್, ಈಗ ವರ್ಕ್ ಅಂತ ಹೇಳಿದ್ರಲ್ಲ, ಈಗ ನನಗೆ ವರ್ಕ್ ಮಾಡಕ್ಕೆ ನಾ ರೆಡಿ ಇದೀನಿ. ವರ್ಕ್ ಅಂದ್ರೆ ಏನು, ಹೆಂಗ್ ಮಾಡ್ಬೇಕು, ಎಲ್ಲಿ ಮಾಡ್ಬೇಕು, ಯಾವಾಗ ಮಾಡಕ್ ಹೇಳ್ರಲ್ಲ, ಅದನ್ನ ಹೇಳ್ರಲ್ಲ. ಅದ್ರ ಬಗ್ಗೆ ನಾ ಹೇಳ್ತೀನಿ, ಕಟ್ಟೆತ್ತಿಕೊಡ್ರಿ. ಈಗ ಶೆಟ್ರೆ ನೀವ್ ಹೇಳ್ರಿ, ಒಬ್ಬ ಡ್ರೈವರ್ ಇಂದ ಕೆಲಸ ಏನು? ಗಾಡಿ ನಡೆಸೋದು. ಪಾರ್ಟ್ ಕ್ಲಿಯರ್ ಆತ್ರಿ? ಅದೇ ಪ್ರಕಾರ ಒಬ್ಬ ಡಾಕ್ಟರ್ ಕೆಲಸ ಏನು? ಪೇಷಂಟ್ ಅನ್ನ ನೋಡುದು. ಒಬ್ಬ ಲಾಯರ್ ಕೆಲಸ ಕೇಸ್ ಅನ್ನ ಫೈಟ್ ಮಾಡುದು. ಅದೇ ಪ್ರಕಾರ ಒಬ್ಬರ ಅಗ್ರಿಕಲ್ಚರ್ ಏನೈತಿ, ಅಗ್ರಿಕಲ್ಚರ್ ಕೆಲಸ ಸರ್ ವ್ಯವಸಾಯ ಮಾಡುದು. ಪಾರ್ಟ್ ಕ್ಲಿಯರ್ ಆತಲ್ರಿ? ಹೌದು. ಹಂಗೆ ನಮ್ಮ ಕಂಪನಿ ಒಳಗೆ ಇದು ಒಂದು ನೆಟ್ವರ್ಕ್ ಮಾರ್ಕೆಟ್ ಒಳಗೆ ಟೀಮ್ ಅನ್ನ ಕಟ್ಟೋದೆ ನಮ್ಮ ಕೆಲಸ, ಟೀಮ್ ಅನ್ನ ಬಿಲ್ಡ್ ಮಾಡೋದೇ ನಮ್ಮ ಕೆಲಸ. ಪಾರ್ಟ್ ಕ್ಲಿಯರ್ ಆತಲ್ರಿ? ಕ್ಲಿಯರ್ ಆಯ್ತು ಸರ್.
ಟೀಮ್ ಅನ್ನ ಬಿಲ್ಡ್ ಮಾಡೋದಂದ್ರೆ ಅದು ನನಗೆ ಸ್ವಲ್ಪ ಬಿಡಿಸಿಡ್ರಲ್ಲ ಸರ್. ಈಗ ನೋಡ್ರಿ, ನಾನು ಮೊದಲ ಕಂಪನಿ ಜಾಯ್ನ್ ಆಗ್ತೀನಿ, $30 ಕೊಟ್ಟು ಕಂಪನಿ ಜಾಯ್ನ್ ಆಗಿ ನಾನು ನನ್ನ ಕಡೆಯಿಂದ 4 ಜನರಿಗೆ ಮೊದಲು ನಾನು ಮೆಂಬರ್ ಮಾಡ್ತೀನಿ ಅಂತ ತಿಳ್ಕೊಳ್ರಿ, ಅಥವಾ ನಾನು ರೆಫರ್ ಮಾಡಿ ಈ ಕಂಪನಿಗೆ ಜಾಯ್ನ್ ಮಾಡ್ತೀನಿ. ನಾವು ಸರ್ ಯಾವುದೇ ಆಗ್ಲಿ ರೆಫರಲ್ ಮೇಲೆ ಬಿಸ್ನೆಸ್ ನಡೀತೈತಿ. ಈಗ ನಾ ಏನ್ ಮಾಡ್ತೀನಿ, ಈ ಪ್ರಕಾರ ಮೊದಲ ಫಸ್ಟ್ ಲೆವೆಲ್ ನಾಗ ನಾನು 4 ಜನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಪಾರ್ಟ್ ಕ್ಲಿಯರ್ ಆತ್ರಿ? ಹೌದು. ಸೆಕೆಂಡ್ ಲೆವೆಲ್ನಾಗ ಈ 4 ಜನ 4 ಜನ ಮಾಡಿದ್ರೆ 16 ಜನ ಆತ್, ಹೌದಲ್ರಿ? ಮೂರನೇ ಲೆವೆಲ್ನಾಗ ಹೌದು. 16 4 64, 4ನೇ ಲೆವೆಲ್ದೊಳಗ 64 4 256, 5ನೇ ಲೆವೆಲ್ನಾಗ 1024. ಇಲ್ಲೇ 1ನೇ ಲೆವೆಲ್, 2ನೇ ಲೆವೆಲ್, 3ನೇ ಲೆವೆಲ್, 4ನೇ ಲೆವೆಲ್, 5 ಲೆವೆಲ್ ಟೀಮ್ ಅನ್ನ ಕಟ್ಟೋದ ನಮ್ಮ ಕೆಲಸ. ಪಾಯಿಂಟ್ ಕ್ಲಿಯರ್ ಆತ್ರಿ? ಹೌದು. ಸರ್ ಈಗ ನನ್ನ 4 ಜನ 16 ಜನ 64 ಜನ ಈ 256 ಜನ ಇದು ನಾನ ಮಾಡ್ಬೇಕೇನ್ರಿ? ಇಲ್ಲ, ನಾನು ಮಾಡಿದ್ದು ಕೇವಲ 4 ಜನ. ಈ 4 ಜನ 4 4 16 ಜನ ಮಾಡ್ತಾರ. 16 ಜನ 4 ಜನ ಮಾಡಿದ್ರೆ 64 ಆಗ್ತೈತಿ. 64 ಜನ 4 ಜನ ಮಾಡಿದ್ರೆ 256 ಆಗ್ತೈತಿ. 256 ಜನ 4 ಮೆಂಬರ್ ಮಾಡಿದ್ರೆ 1024 ಆಗ್ತೈತಿ. ನಾನ್ ಮಾಡಿದೆಷ್ಟು? ಕೇವಲ 4. ಈ ಸಪೋರ್ಟ್ ಕೊಟ್ಟಿದ್ದಕ್ಕೆ ಟೀಮ್ ಅನ್ನ ಬೆಳೆಸಲ್ಲ, ಇದಕ್ಕ ಟೀಮ್ ಅನ್ನ ಬೆಳೆಸೋದು ಅಂತ ಕರಿತೀವಿ ನಾವು. ಪಾಯಿಂಟ್ ಕ್ಲಿಯರ್ ಆತಲ್ಲ ಶೆಟ್ರೆ? ಹೌದು ಸರ್. ಹೌದು. ಹಂಗಾರೆ ಇದು ಈ ಕೆಲಸ ಮಾಡೋದಕ್ಕೆ ನನಗೆ ಇನ್ಕಮ್ ಕೊಡ್ತಾರೇನ್ರಿ? 100% ಇನ್ಕಮ್ ಬರ್ತೈತಿ. ಕೊಡ್ತಾರ? ಹೆಂಗ ಕೊಡ್ತಾರ? ಯಾರು ಕೊಡ್ತಾರ? ಯಾವಾಗ ಕೊಡ್ತಾರ? ಯಾಕೆ ಕೊಡ್ತಾರ? ಎಲ್ಲಿ ಕೊಡ್ತಾರ ಅನ್ನೋದು ತಿಳ್ಕೊಳ್ತಾ ಮುಂದಿನ ಪಾಯಿಂಟ್ ಕ್ಲಿಯರ್ ಆತಲ್ಲ ಶೆಟ್ರಿ? ಚಲೋ, ಈಗ ಹೌದು ಸರ್, ಇದ್ರ ಹೌದು. ಪ್ರಕಾರ ಈಗ ನಾನೇನ್ ಮಾಡಿದೆ, ನಾನು ಸಿಲ್ವರ್ ಆದ್ಮೇಲೆ ಈ ಕಂಪನಿ ಒಳಗೆ 4 ಏನೈತಿ ನಾನು ಈಗ ನಾನೇನ್ ಮಾಡಿದೆ ಸರ್, $5 ಬಿಡ್ರಿ, ಈಗ ನಂದು ಸದ್ಯ $25 ನಂದು ಇನ್ವೆಸ್ಟ್ಮೆಂಟ್ ಆತ, ಹೌದಲ್ರಿ? ಹೌದು. ಈಗ ನಾನೇನು 4 ಜನ ಮೆಂಬರ್ ಮಾಡ್ತೀನಲ್ಲ, ಹೌದಲ್ರಿ? ಈಗ ನಾನೇನ್ 4 ಜನ ಮೆಂಬರ್ ಮಾಡಿದೆ, ಇವರು ನನ್ನಂಗ ಜಾಯ್ನ್ ಆಗ್ಬೇಕಂದ್ರೆ $30 ಆಗ್ತಾರ. ಅದ್ರೊಳಗೆ $5 ಕಂಪ್ನಿಗೆ ಹೋಗ್ತೈತಿ. $25 ರೆಫರಲ್ ಅಂದ್ರೆ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿದ ವ್ಯಕ್ತಿ ಯಾರು? ಈಗ ಈ 4 ಜನರಿಗೆ ಇಂಟ್ರೊಡ್ಯೂಸ್ ಮಾಡಿದ ವ್ಯಕ್ತಿ ನಾನು. ಇವ್ರು $25 ಕೊಡ್ತಾರಲ್ಲ, ಅದು ನನಗ್ ಬರ್ತೈತಿ. ಈ ಪ್ರಕಾರ ನಾನು ಫಸ್ಟ್ ಲೆವೆಲ್ ಒಳಗೆ ನಾನೇನು ಇಂಟ್ರೊಡ್ಯೂಸ್ ಮಾಡ್ತಿಲ್ಲಲ್ಲ, ಫಸ್ಟ್ ಲೆವೆಲ್ ಅದೊಳಗೆ ನನಗೆ $100 ಇನ್ಕಮ್ ಬರ್ತೈತಿ. ಎಷ್ಟಾಗ್ತೈತಿ ಸರ್? $100 ಇನ್ಕಮ್ ಬರ್ತೈತಿ. ಶೆಟ್ರೆ ಎಷ್ಟು ಬರ್ತು? ಬಂತ್ರಿ? $100. ಶೆಟ್ರೆ $100. $100 ಅಂದ್ರೆ ಅದ್ರ ಇಂಡಿಯನ್ ರುಪೀನಾಗ ಎಷ್ಟಾಗ್ತೈತಿ ಶೆಟ್ರೆ? ಈಗ $100 ಅಂದ್ರೆ ಇಂಡಿಯನ್ ರುಪೀದೊಳಗೆ 9,300 ರೂಪಾಯಿ ಆಗ್ತೈತಿ. ಯಾಕಂದ್ರೆ $1 ರೇಟ್ $93. ಅದಕ್ಕೆ ಪಾರ್ಟ್ ಕ್ಲಿಯರ್ ಆತಲ್ಲ ಶೆಟ್ರೆ? ಕ್ಲಿಯರ್ ಆಯ್ತು ಸರ್. ಈಗ ಯಾವಾಗ ನನ್ನ ಕೆಳಗಡೆ ಕರೆಕ್ಟ್ ಆಗಿ ತಿಳ್ಕೊಳ್ರಿ, ನನ್ನ ಕೆಳಗಡೆ ಯಾವಾಗ 4 ಜನ ಬರ್ತಾರ ಮತ್ತೆ $100 ಬರ್ತೈತಲ್ಲ, ಆವಾಗ ಮಾತ್ರ ನಾನು ಸೆಕೆಂಡ್ ಪ್ರಮೋಷನ್ಗೆ ಅರ್ಹ ಆಗ್ತೀನಿ, ಕ್ವಾಲಿಫೈ ಆಗ್ತೀನಿ. ಈಗ ಬರೇ 4 ಜನರೊಳಗೆ 2 ಜನ ಆದ್ರೆ 3 ಜನ ಆದ್ರೆ ಬರಂಗಿಲ್ಲ. ಯಾವಾಗ 4 ಜನ ಕಂಪ್ಲೀಟ್ ಮಾಡ್ತೀರಿ ಆವಾಗ 2ನೇ ಪ್ರಮೋಷನ್ ತಗೋಬಹುದು. ಹಂಗಾರೆ 2ನೇ ಪ್ರಮೋಷನ್ ಅಂದ್ರೆ ಅರ್ಥ ಏನ್ರಿ? ಅದು ನನಗೆ ಸ್ವಲ್ಪ ಕ್ಲೀನ್ ಆಗಿ ಹೇಳ್ರಲ್ಲ. 2ನೇ ಪ್ರಮೋಷನ್ ಈಗ ನಾವು ನೋಡ್ರಿ, ಮೊದಲೇ ಪ್ರಮೋಷನ್ ಏನ್ ಹೆಸರಿಟ್ಟಿವಿ ಶೆಟ್ರೆ? ಸಿಲ್ವರ್ ಆದ್ಮೇಲೆ ಗೋಲ್ಡ್ ಅಲ್ರಿ? ಹೌದು. ಗೋಲ್ಡ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಈಗ ಇಲ್ಲೇ ನನಗೆ ಎಷ್ಟು ಬಂದೆ ಸರ್? ನನಗೆ ಬಂದಿರತಕ್ಕಂತ $100 ನಾನು $50 ಕೊಟ್ಟು ಏನ್ ಮಾಡ್ಬೇಕು ಸರ್? $50 ಕೊಟ್ಟು ನಾನು ಈ ಕಂಪನಿಗೆ ಗೋಲ್ಡ್ ಪ್ರಮೋಷನ್ ತಗೋಬೇಕಾಗ್ತದೆ. ಪಾರ್ಟ್ ಕ್ಲಿಯರ್ ಆತಲ್ಲ ಶೆಟ್ರಿ? ಹೌದು ಸರ್. ಈಗ ನಾನೇನ್ 4 ಜನ ಮೆಂಬರ್ ಮಾಡಿನಲ್ಲ, ಆ ವ್ಯಕ್ತಿಗಳು 4 ಮಾಡಿದ್ರೆ 2ನೇ ಸ್ಟೆಪ್ನಾಗ ಎಷ್ಟಿತ್ತು ಸರ್? 16. ಇದೇ 16 ಜನ ಬರ್ತಾರ. ಇಲ್ಲೇ ನನ್ನ ಸೆಕೆಂಡ್ ಲೆವೆಲ್ ದೊಳಗೆ ಎಷ್ಟು ಜನ ಬಂದ್ರು? 16 ಜನ. ಈ 16 ಜನರಿಗೆ 16 ಜನ ಬಂದ್ರು. ಆದ್ರೆ ನನ್ನ ಕರ್ತವ್ಯ ಏನ್ ಸರ್ ಶೆಟ್ರ? ಅದು ಇಂಪಾರ್ಟೆಂಟ್ ಅಲ್ಲ. ನನ್ನ ಕರ್ತವ್ಯ ನನಗೆ ಯಾಕೆ ದುಡ್ಡು ಕೊಡ್ತಾರ? ನನಗೆ ಯಾಕೆ ಕೊಡ್ತಾರ ಅಂದ್ರೆ ಈ 16 ಜನರಿಗೆ ನಾನು ಸಿಲ್ವರ್ ಲೆವೆಲ್ ಕಂಪ್ಲೀಟ್ ಮಾಡುದು. ಸಿಲ್ವರ್ ಲೆವೆಲ್ ಅಂದ್ರೆ ಆ ಒಂದೊಂದು ವ್ಯಕ್ತಿ 4 ಜನ ಮಾಡಿ ಅವ್ರಿಗೆ $100 ಬರಂಗ ಮಾಡುದ ನನ್ನ ಕೆಲಸ. ಪಾಯಿಂಟ್ ಕ್ಲಿಯರ್ ಆತ್ರಿ? ಹೌದು ಸರ್. ಮತ್ತೊಂದ್ಸರಿ ಹೇಳ್ತೀನಿ, ಕರೆಕ್ಟ್ ಆಗಿ ತಿಳ್ಕೊಡ್ರಿ. ನನ್ನ ಕೆಲಸನು 16 ಜನರಿಗೆ ಒಂದೊಂದು ವ್ಯಕ್ತಿ 4 ಜನ ಮೆಂಬರ್ ಮಾಡಿ ಆ ಇಂಡಿವಿಜುವಲ್ ವ್ಯಕ್ತಿಗೆ ಪ್ರತಿ ಒಂದು ವ್ಯಕ್ತಿಗೆ $100 ಬರಂಗ್ ಮಾಡುದು. ಪ್ರತಿ ಒಂದು ವ್ಯಕ್ತಿಗೆ $100 ಬಂತಂದ್ರೆ ಅವನೇನ್ ಮಾಡ್ತಾನ? ನೀವ್ ಹೆಂಗ $100 ಬಂದಾಗ $50 ಕೊಟ್ಟು ಗೋಲ್ಡ್ ಆದ್ರಲ್ಲ, ಹಂಗೆ ಈ 16 ಜನ ಏನ್ ಮಾಡ್ತಾರ? $50 ಕೊಟ್ಟು ಗೋಲ್ಡ್ ಆಗ್ತಾರಲ್ಲ, ಆ ದುಡ್ಡು ನಿಮಗೆ ಬರ್ತೈತಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈ ಪ್ರಕಾರ ಸೆಕೆಂಡ್ ಲೆವೆಲ್ ದೊಳಗೆ $800 ಇನ್ಕಮ್ ಬರ್ತೈತಿ ನಮಗೆ. ಶೆಟ್ರೆ ಎಷ್ಟು ಬರ್ತೈತ್ರಿ? 800. $800 ಅಂದ್ರೆ ಎಷ್ಟಾಗ್ತೈತ್ರಿ ಶೆಟ್ರೆ ಇಂಡಿಯನ್ ರುಪೀನಾಗ?
$800 ಅಂದ್ರೆ ಹೌದು ಇಂಡಿಯನ್ ಸರ್. ರುಪೀಸ್ ಒಳಗೆ 74,400 ರೂಪಾಯಿ. ಪಾರ್ಟ್ ಕ್ಲಿಯರ್ ಆತ್ರಿ? ಹೌದು ಸರ್. 74,400 ರೂಪಾಯಿ. ಈಗ ಯಾವಾಗ ನಾನು ಈ ಕಂಪನಿ ಒಳಗೆ ಕರೆಕ್ಟ್ ಆಗಿ ತಿಳ್ಕೊಡ್ರಿ, ಯಾವಾಗ ಈ ಕಂಪನಿ ಒಳಗೆ ನಾನು 4 ಜನರ ಕೆಳಗಡೆ 16 ಜನ ಬಂದ್ರೆ 16 ಜನರ ಜೊತೆಗೆ 800 ಬಂತಲ್ಲ, 16 ಜನ $800 ಬಂದ ಮೇಲೆನೆ ನಾನೇನಾಗ್ತೀನಿ, 3ನೇ ಪ್ರಮೋಷನ್ ತಗೋಬಹುದು. ಅಕಸ್ಮಾತ್ 14 ಆದ್ರೆ ಬರಂಗಿಲ್ಲ, 15 ಆದ್ರೆ ಬರಂಗಿಲ್ಲ, 16 ಕಂಪಲ್ಸರಿ ಆಗ್ಲೇಬೇಕು. ಪಾರ್ಟ್ ಕ್ಲಿಯರ್ ಆತಲ್ರಿ? ಹೌದು ಸರ್. ಡನ್. ಈಗ ನೀವ್ ಹೇಳಿದ ಪ್ರಕಾರ ನೀವ್ ಹೇಳಿದ ಪ್ರಕಾರ ಎಲ್ಲ ಮಾಡ್ಬಿಟ್ಟೆ ನಾನು, ಹೌದಲ್ರಿ? ನೀವ್ ಹೇಳಿದ ಪ್ರಕಾರ ನಿಲ್ಲೆ ನಂದು 16 ಆಗೈತಿ, 800 ಬಂದೈತಿ. ಮುಂದೆ ನಾನು 3ನೇ ಪ್ರಮೋಷನ್ ತಗೋತೀನಿ. 3ನೇ ಪ್ರಮೋಷನ್ ಯಾವ್ದು ಸರ್? ಅದು 3ನೇ ಪ್ರಮೋಷನ್ ಹೆಸರು ರೂಬಿ. ಪಾರ್ಟ್ ಕ್ಲಿಯರ್ ಆತ್ರಿ? 3ನೇ ಪ್ರಮೋಷನ್ ಹೆಸರು ರೂಬಿ. ಹಂಗ ರೂಬಿ ಆಗ್ಬೇಕಂದ್ರೆ ರೂಬಿ. ಏನ್ ಮಾಡ್ಬೇಕು? ನನಗೇನು $800 ಬಂದೈತಲ್ಲ, ಎಷ್ಟು ಸರ್? ಇಲ್ಲಿ $800 ಬಂದೈತಲ್ಲ, ಅದ್ರೊಳಗೆ $250 ಕೊಡ್ಬೇಕು. ಶೆಟ್ರೆ, ನಿಮ್ಗೆ $800 ಬಂದಾಗ $250 ಕೊಡಕ್ಕೆ ಏನ್ರ ಪ್ರಾಬ್ಲಮ್ ಐತೇನ್ರಪ್ಪ ನಿಮಗೆ? ಕಷ್ಟ ಇಲ್ಲ. ಕಷ್ಟ ಅಲ್ಲ. ಚಲೋ, ಈಗ ನಾನೇನ್ ಮಾಡ್ತೀನಿ, $250 ಕೊಟ್ಟೆ ನಾನು ಕಂಪನಿ ಜಾಯ್ನ್ ಅದೇ. ಈಗ ನಾನು ಪ್ರಮೋಷನ್ ತಗೊಂಡೆ, ಆಲ್ರೆಡಿ ಕಂಪನಿ ತನ ಜಾಯ್ನ್ ಆಗಿನಿ, ಪ್ರಮೋಷನ್ ತಗೊಂಡೆ. ಈಗ ನಾನು ಎಷ್ಟು ಸರ್? ಈಗ ನಾನು $250 ಕೊಟ್ಟು ಪ್ರಮೋಷನ್ ಅಂತೂ ನಾ ತಗೊಂಡೆ. ಅದ್ರ ಜೊತೆಗೆ ಈಗ ನನ್ನ ಕೆಳಗಡೆ ಏನು 16 ಜನ ಅದಲ್ಲ, ಅವರು ಒಂದೊಂದು ವ್ಯಕ್ತಿ 4 ಜನ. ಮೊದಲೇನಿದೆ 4 ಆದ್ಮೇಲೆ 16, 16 ಆದ್ಮೇಲೆ 64 ಅಂತ ಹೇಳಿದೆ, ನೆನಪೈತಲ್ರಿ? ಇದೇ 64 ಜನ ಬರ್ತಾರೆ. ಇಲ್ಲಿ ಎಷ್ಟು ಜನ ಬರ್ತಾರೆ ಸರ್? 64 ಜನ. 64 ಜನ ಬರ್ತಾರ. ಆದ್ರೆ ನನ್ನ ಕರ್ತವ್ಯ ಏನು? ಈ 64 ಜನರಿಗೆ ನಾನು ಸಪೋರ್ಟ್ ಕೊಟ್ಟು ಆ 64 ಜನರಿಗೆ ಗೋಲ್ಡ್ ಕಂಪ್ಲೀಟ್ ಮಾಡುದು. ಏನ್ ಮಾಡುದು ಸರ್? ಅವ್ರ ಕೆಳಗೆ 16 ಜನ ಬರಂಗ್ ನೋಡ್ಕೊಂಡು ಅವ್ರಿಗೆ ಗೋಲ್ಡ್ ಪ್ರಮೋಷನ್ ಕಂಪ್ಲೀಟ್ ಮಾಡುದು. 64 ಜನರಿಗೆ ಗೋಲ್ಡ್ ಕಂಪ್ಲೀಟ್ ಮಾಡಿದ್ರೆ ಅವ್ರಿಗೆ ಎಷ್ಟಾಗ್ತಿದ್ರಿ ಸರ್? 64 ಜನ ಒಂದೊಂದು ವ್ಯಕ್ತಿ $800 ಇನ್ಕಮ್ ಅನ್ನ ತಗೊಂತಾನ. ಎಷ್ಟು ತಗೊಂತಾನ? ಒಂದೊಂದು ವ್ಯಕ್ತಿ $800 ಕಮಿಷನ್ ತಗೊಂತಾರ. ಅವ್ರ ಏನ್ ಮಾಡ್ತಾರ? ನೀವ್ ಹೆಂಗೆ $800 ಬಂದಾಗ $250 ಕೊಟ್ಟು ರೂಬಿ ಮಾಡ್ಕೊಂಡ್ರಲ್ಲ, ಹಾಗೆ ಈ 64 ಜನ ಏನ್ ಮಾಡ್ತಾರ? $250 ಕೊಟ್ಟು ರೂಬಿ ಪ್ರಮೋಷನ್ ತಗೊಂತಾರ. ಆ ದುಡ್ಡು ನಿಮಗ್ ಬರ್ತೈತಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಕ್ಲಿಯರ್ ಆಗ್ತದೆ. ಈ ಪ್ರಕಾರ ನಿಮ್ಗೆ ಈ ಸರಿ $16,000 ಬರ್ತೈತ್ರಿ ಶೆಟ್ರೆ. $16,000 ಅಂದ್ರೆ ಅದನ್ನ ಇಂಡಿಯನ್ ರುಪೀಸ್ ಒಳಗೆ ನಾವ್ ಏನ್ರ ಹೇಳ್ಬೇಕಂದ್ರೆ ಇಂಡಿಯನ್ ರುಪೀಸ್ ಎಷ್ಟಾಗ್ತಿದ್ರಿ? ರೂಪೀಸ್ 14,88,000 ರೂಪಾಯಿ. ಸರ್, ಕೇವಲ 3 ಲೆವೆಲ್ ಕ್ರಾಸ್ ಮಾಡಿದ್ರು ಸಹಿತ ನಾನು ಆಲ್ಮೋಸ್ಟ್ ಆಲ್ 15 ಲಕ್ಷ ರೂಪಾಯಿ, 15.5 ಲಕ್ಷ ರೂಪಾಯಿ ತಗೊಂಡೆ. ಪಾಯಿಂಟ್ ಕ್ಲಿಯರ್ ಆತ್ರಿ? ಕ್ಲಿಯರ್ ಆಯ್ತು ಸರ್. ಓಕೆ. ಈಗ ಯಾವಾಗ ನನ್ನ ಕೆಳಗಡೆ ಥರ್ಡ್ ಲೆವೆಲ್ ಏನೈತಿ, ರೂಬಿ ಲೆವೆಲ್ ಅನ್ನ ಕಂಪ್ಲೀಟ್ ಮಾಡ್ತೀನಿ. ರೂಬಿ ಲೆವೆಲ್ ಕಂಪ್ಲೀಟ್ ಅಂದ್ರೆ ಅರ್ಥ ಆಗ್ಲಿಲ್ಲ. 64 ಜನ ಬೇಕು ಮತ್ತೆ $16,000 ಬೇಕು. $16,000 ಅಂದ್ರೆ ಯಾವಾಗ ನನಗೆ ನನ್ನ ಅಕೌಂಟಿಗೆ 14,88,000 ರೂಪಾಯಿ ಬೀಳ್ತೈತಲ್ಲ, ಆವಾಗ ಮಾತ್ರ ನಾನು 4ನೇ ಪ್ರಮೋಷನ್ಗೆ ಅರ್ಹ. ಪಾಯಿಂಟ್ ಕ್ಲಿಯರ್ ಆತ್ರಿ? ಹೌದು ಸರ್. ಈಗ ಏನಾಗ್ತಿದೆ? 64. ನಾನು 4ನೇ ಪ್ರಮೋಷನ್ ತಗೋಬೇಕು. ಈಗ ನಾನು 4ನೇ ಪ್ರಮೋಷನ್ ತಗೋಬೇಕಂದ್ರೆ ಏನ್ ಮಾಡ್ಬೇಕು ಸರ್? ಮೊದಲೇ 4ನೇ ಪ್ರಮೋಷನ್ ಹೆಸರು ಏನ್ ಸರ್? 4ನೇ ಪ್ರಮೋಷನ್ ಹೆಸರು ಎಲ್ಲೈತಿ? 4ನೇ ಪ್ರಮೋಷನ್ ಹೆಸರು ಡೈಮಂಡ್ ಅಂತ ಇಟ್ಟೇವಿ. ಏನಂತ ಇಟ್ಟು ಸರ್? ಡೈಮಂಡ್. ವಜ್ರ. ಡೈಮಂಡ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ನನಗೆ ಹಿಂದೆ $16,000 ಬಂದೈತಲ್ರಿ. ಈಗ ಹೇಳ್ರಿ ಶೆಟ್ರೆ, $16,000 ಬಂದೈತಿ. ಶೆಟ್ರೆ, ನಿಮಗೆ $16,000 ಬಂದಾಗ $2,500 ಕೊಟ್ಟು 4ನೇ ಪ್ರಮೋಷನ್ ತಗೊಳ್ಳೋದು ಕಷ್ಟ ಏನ್ ಸ್ವಾಮಿ? ಮುಂದುವರಿಬೇಕಾದ್ರೆ ಹಾಕ್ಲೇಬೇಕು. ಮುಂದೆ. ಓಕೆ. ಈಗ $16,000 ಬಂದಾಗ $2,500 ಹಾಕಿ 4ನೇ ಪ್ರಮೋಷನ್ ತಗೋಬೋದಾ? ಅಕಸ್ಮಾತ್ ತಗೊಳ್ಳಿಲ್ಲ ಅಂದ್ರೆ ಏನಾಗ್ತದೆ ಆಮೇಲೆ ಮಾತಾಡೋಣ. ಈಗ 16,000 ಬಂದಾಗ 2,500 ಕೊಡ್ಬೋದಲ್ಲ ಶೆಟ್ರೆ? ಖಂಡಿತ ಕೊಡ್ಬೋದು ಸರ್. ಕೊಡ್ಬೋದು. ಈಗ ನಾನು $2,500 ಕೊಟ್ಟೆ ನಾನು 4ನೇ ಪ್ರಮೋಷನ್ ತಗೋತೀನಿ. ಇಲ್ಲೇ 16 ಜನ ಅದರಲ್ಲ, ಈ 16 ಜನರ ಕೆಳಗಡೆ ಏನಾಗ್ತದೆ ಸರ್? 16 ಜನರ ಕೆಳಗಡೆ ಇಂಟು 4 ಅಂದ್ರೆ ಈ ಸರಿ 256 ಜನ ಬರ್ತಾರೆ. ಎಷ್ಟು ಬರ್ತಾರೆ ಶೆಟ್ರೆ? 256 ಜನ. ಆದ್ರೆ 256 ಜನ ಬರ್ತಾರ. ನನ್ನ ಕರ್ತವ್ಯ ಏನು? ನನ್ನ ಕರ್ತವ್ಯ ಜವಾಬ್ದಾರಿ ತಗೊಂಡು ಈ 250 ಜನರಿಗೆ ನಾನು ರೂಬಿ ಮಾಡುದು.
ಏನ್ ಮಾಡುದು, ರೂಬಿ ಪ್ರಮೋಷನ್ ತಗೊಳ್ಳೋ ಮಟ್ಟ ಅವ್ರಿಗೆ ಮಾರಲ್ ಸಪೋರ್ಟ್ ಕೊಡುದು. ಮಾರಲ್ ಏನಂತೀರಿ, ಸಪೋರ್ಟ್ ಕೊಡುದು ಅಂದ್ರೆ ತಲೆ ಮೇಲೆ ಹೊತ್ಕೊಂಡು ಹೋಗ್ಬೇಕಾಗಿಲ್ಲ, ಅವ್ರು ಕೆಲಸ ಮಾಡ್ತಿರ್ತಾರೆ, ನಾವೇನ್ ಮಾಡಬೇಕು, ಅವ್ರಿಗೆ ಸಪೋರ್ಟ್ ಅನ್ನ ಕೊಡ್ಬೇಕು. ಎಸ್ ಅಂತೀರಿ ಅಂತೀರಿ ಶೆಟ್ರೆ? ಹೌದು ಸರ್. ಆ 256 ಜನರಿಗೆ ನಾನು ಸಪೋರ್ಟ್ ಕೊಟ್ಟು ರೂಬಿ ಮಾಡಿದ್ರೆ, ಆ 256 ಜನ ಒಂದೊಂದು ವ್ಯಕ್ತಿಗೆ ನೀವೆಂಗ $16,000 ತಗೊಂಡ್ರಲ್ಲ, ಅವ್ರಿಗೆ $16,000 ಬರ್ತೈತಿ. ಅದೇ $16,000 ನಿಮಗೆ 256 ಜನ $2,500 ಕೊಟ್ಟ ಅವರು ಡೈಮಂಡ್ ಆಗಕ್ ಪ್ರಯತ್ನ ಮಾಡ್ತಾರ. ಅವ್ರು ಡೈಮಂಡ್ ಆಗಕ್ ಪ್ರಯತ್ನ ಮಾಡಿದ್ರೆ ನಿಮಗಿಲ್ಲೇ ಈಕ್ವಲೆಂಟ್ ಎಷ್ಟು ಬರ್ತದೆ ಸರ್? 6,40,000 ಇನ್ಕಮ್ ಬರ್ತೈತ್ರಿ ಶೆಟ್ರೆ. $6,40,000 ಅಂದ್ರೆ ಇಂಡಿಯನ್ ರುಪಿನಾಗ ಎಷ್ಟಾಗ್ತದ್ರಿ ಅದನ್ನ ನೋಡ್ಬಿಡೋಣಲ್ಲ. ಇಂಡಿಯನ್ ರುಪೀದೊಳಗೆ ಕರೆಕ್ಟ್ ಆಗಿ ತಿಳ್ಕೊಡ್ರಿ. ಈಗ ಇಂಡಿಯನ್ ರುಪೀನೊಳಗೆ ಎಷ್ಟಾಗ್ತೈತಿ ಅಂದ್ರೆ 5,95,20,000 ರೂಪಾಯಿ. ಎಷ್ಟಾಗ್ತೈತಿ ಶೆಟ್ರೆ? 5,95,20,000 ರೂಪಾಯಿ. ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಒಂದು ನೌಕರದಾರ ಜೀವನ ಪರ್ಯಂತ 30-35 ವರ್ಷ ದುಡಿದ್ರು 1 ಕೋಟಿ ಕಾಣಂಗಿಲ್ಲ ಅಂತದ್. ಬರೀ ನಾವು ಕೇವಲ 3,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಫಸ್ಟ್ ಲೆವೆಲ್, 2ನೇ ಲೆವೆಲ್, 3ನೇ ಲೆವೆಲ್, ಕೇವಲ 4 ಲೆವೆಲ್ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ರೆ 6 ಕೋಟಿ ರೂಪಾಯಿ ಯಾರು ಕೊಡ್ತಾರೆ ಸ್ವಾಮಿ? ಶೆಟ್ರೆ ಕೇವಲ 4 ಲೆವೆಲ್ ಅನ್ನ ಕಂಪ್ಲೀಟ್ ಮಾಡಿ 6 ಕೋಟಿ ರೂಪಾಯಿ ಗಳಿಸಿದ್ನಲ್ಲ, ಇಲ್ಲಿವರೆಗೆ ನಾ ಏನಾರ 10 ರೂಪಾಯಿದೊಂದು ಸೋಪ್, 5 ರೂಪಾಯಿದೊಂದು ಶಾಂಪೂ ಚೀಟ್, ಜ್ಯೂಸ್ ಕುಡ್ರಿ, ಅದನ್ನು ಕುಡ್ರಿ, ಏನಾರ ನೋನಿ ಜ್ಯೂಸ್ ಏನಾರ ಮಾರಿ ನೆನ್ಸರ್ ನಾನು? ಸೋಪ್ ಶಾಂಪೂ ಏನಾರ ಏನು ಮಾರಾಗ್ತಿಲ್ಲ. ಡಿಸೆಂಟ್ ಆಗಿ ಆನ್ಲೈನ್ ಅದ ಇಂಟರ್ನೆಟ್ ಅದ ಯೂಸ್ ಮಾಡ್ಕೊಂಡು ಈಗ ನೋಡ್ರಿ, ನಾವ್ ಇಷ್ಟು ಜನ ಒಂದು 15-20 ಜನ ಬಂದೇವಲ್ಲ, ನಾವು ನಮ್ಮ ಮನೆಯೊಳಗೆ ಕುಂತೇವ್ ಸರ್, ಎಲ್ಲಿ ಹೋಗಿಲ್ಲ. ನಮ್ಮ ಮನ್ಯಾಗ ನಾನು ಕುಂತೀನಿ, ನಿಮ್ ಮನ್ಯಾಗ ನೀವು ಕುಂತೀರಿ. ನಾವು ಒಂದು ಏನೈತಿ ಈ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ನಾವು ಬಿಸ್ನೆಸ್ ಮಾಡಕ್ತೀವಿ. ಹೌದಂತೀರಿ? ಹೌದು ಸರ್. ಈಗ ನೀವ್ ಹೇಳ್ರಿ, ನಾನು ಕೇವಲ ಜೀವನದೊಳಗೆ ಒಂದು 3,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ವರ್ಕ್ ಮಾಡಿದ್ರೆ ಕೇವಲ 4 ಲೆವೆಲ್ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ರೆ 6 ಕೋಟಿ ರೂಪಾಯಿ ಲೈಫ್ ಸೆಟ್ಲ್ ಆಗ್ತದೆ ಸ್ವಾಮಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಕ್ಲಿಯರ್ ಆಯ್ತು ಸರ್. ಯಾವಾಗ ನಾನು ನನ್ನ ಕೆಳಗಡೆ 250 ಜನ ಬರ್ತಾರೆ ಮತ್ತೆ 6 ಕೋಟಿ ರೂಪಾಯಿ ನನಗೆ ಇನ್ಕಮ್ ಬರ್ತೈತಿ, ಆವಾಗ ಮಾತ್ರ ನಾನು 5ನೇ ಪ್ರಮೋಷನ್ಗೆ ಕ್ವಾಲಿಫೈ ಆಗ್ತೀನಿ. ಈಗ ನೀವ್ ಹೇಳ್ರಿ ಅಕ್ಕ, ನೀವು ಆಗಲ್ ಒಂದ್ ಪ್ರಶ್ನೆ ಕೇಳಿದ್ದೆ ಶೆಟ್ರೆ, ನಿಮಗೆ $16,000 ಬಂದಾಗ, ಎಷ್ಟು? $16,000 ಬಂದಾಗ ನೀವು 2,500 ಕೊಟ್ಟೆ ನೀವು ತಗೊಳಕ್ ಇಷ್ಟಪಡ್ತೀರಿ ಅಂದ್ ನೀವು ಸ್ವಲ್ಪ ಡೌಟ್ ಮಾಡಿದ್ರಿ. ಡೌಟ್ ಮಾಡಿ ನೀವೇನಾರು ಬಿಟ್ರೆ ನೀವ್ ಎಷ್ಟು ಕಳ್ಕೊಂತೀರಿ? 6 ಕೋಟಿ ರೂಪಾಯಿ ಕಳ್ಕೊಂತೀರಿ. ಈಗ ಹೇಳ್ರಿ, $2,500 ಕೊಟ್ರೆ 6 ಕೋಟಿ ರೂಪಾಯಿ, $6,40,000 ಬರ್ತೀವಿ ಸ್ವಾಮಿ. ಇಲ್ಲ ಅಂದ್ರೆ ಏನ್ ಮಾಡ್ತೀರಿ? ಅಕಸ್ಮಾತ್ ನೀವು ಬಿಟ್ರೆ ನಿಮಗ ಬರ್ಬೇಕಾಗಿರ್ತಕ್ಕಂಥ ಇನ್ಕಮ್ ನಿಮ್ಮ ಸೀನಿಯರ್ ಇರ್ತಾರಲ್ಲ ಅವ್ರಿಗೆ ಬರ್ತಿತ್ತು. ಪಾಯಿಂಟ್ ಕ್ಲಿಯರ್ ಆತ್ರಿ? ಕ್ಲಿಯರ್ ಆಯ್ತು ಸರ್. ಈಗ ನೀವ್ ಹೇಳ್ರಿ, ಆ ಜಗದೊಳಗೆ ನೀವಿಟ್ರೆ 2,500 ಐತಿ, $2,500 ಕೊಟ್ರೆ 6 ಕೋಟಿ ರೂಪಾಯಿ ತಗೊಳಕ್ ಇಷ್ಟಪಡ್ತೀರಿಲ್ಲ? ಸಿಂಪಲ್. ಪಾಯಿಂಟ್ ಕ್ಲಿಯರ್ ಆತಲ್ಲ? ಕ್ಲಿಯರ್ ಆಯ್ತು ಸರ್. ಈಗ ನಾನ್ ಮಾಡ್ತೀನಿ, ಯಾವಾಗ ನಂದು 256 ಜನ ಅಂದ್ರೆ ಕ್ರೈಟೇರಿಯಾ ಅಂತ ತಿಳ್ಕೊಡ್ರಿ. ಯಾವಾಗ ನಾನು 4ನೇ ಕ್ರೈಟೇರಿಯಾ ಕಂಪ್ಲೀಟ್ ಮಾಡ್ತೀನಲ್ಲ, 5ನೇ ಪ್ರಮೋಷನ್ಗೆ ಹೋಗ್ತೀನಿ. 5ನೇ ಪ್ರಮೋಷನ್ ಹೆಸರೇನು ಸರ್? 5ನೇ ಪ್ರಮೋಷನ್ ಹೆಸರೇ ಬ್ಲೂ ಡೈಮಂಡ್ ಅಂತ. ಏನಂತ ಸರ್? ಬ್ಲೂ ಡೈಮಂಡ್. ಬ್ಲೂ ಡೈಮಂಡ್. ಬ್ಲೂ ಡೈಮಂಡ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ನನಗೆ ಇಲ್ಲೇ $6,40,000 ಬಂದೈತಿ ಶೆಟ್ರೆ. ಈಗ ನಿಮಗೆ $6,40,000 ಬಂದಾಗ ಯಾರೇ $10,000 ವಾಪಸ್ ಇನ್ವೆಸ್ಟ್ಮೆಂಟ್ ಮಾಡಕ್ ಹೆದರ್ತಾರೇನ್ರಿ? ಹೆದರ್ತಾರೇನ್? ಮೊದಲು ಹೇಳ್ರಿ. ಯಾಕಂದ್ರೆ ಪಾಕೆಟ್ ನೊಳಗೆ ದುಡ್ಡು ಇಲ್ಲಂದ್ರೆ 10,000 ಸರ್, $10,000 ಅಂದ್ರೆ 9,30,030 ರೂಪಾಯಿ. ಆದ್ರೆ ನಾನ್ ನಿಮಗೂ ಕೊಟ್ಟಿದ್ದು 6 ಕೋಟಿ ರೂಪಾಯಿ. 6 ಕೋಟಿ ರೂಪಾಯಿ 10 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡೋದೇನ್ ದೊಡ್ಡದಲ್ಲ? ಈ ಪ್ರಕಾರ ಬರ್ತೈತಿ. $6,40,000 10,000 ಯಾರು ಬೇಕಾದ್ರೆ ಕೊಟ್ರೆ ಪ್ರಮೋಷನ್ ತಗೋತಾರ. ಇಲ್ಲ ಅಂದ್ರೆ ಏನಾಗ್ತೈತಿ ಮುಂದ್ ನೋಡೋಣ. ಈಗ ನೋಡ್ರಿ, ನಾನ್ ಮಾಡ್ತೀನಿ, $10,000 ಕೊಟ್ಟು ಪ್ರಮೋಷನ್ ತಗೊಂಡೆ. ಪಾಯಿಂಟ್ ಕ್ಲಿಯರ್ ಆತ್ರಿ ಶೆಟ್ರೆ? ಹೌದು ಸರ್. ಈಗ ಇಲ್ಲೇ ನನ್ನ ಕೆಳಗಡೆ 256 ಜನ ಅದಾರ. ಎಲ್ಲೇ 256 ಜನ. ಈ 256 ಜನ ಕೇವಲ 4 ಮೆಂಬರ್ ಮಾಡಿದ್ರೆ 1,024 ಜನ ಬರ್ತಾರ. ನನ್ನ ಕೆಲಸನು ಇಲ್ಲೇ 5ನೇ ಲೆವೆಲ್ದೊಳಗೆ ಬಂದಿರತಕ್ಕಂತ 1,024 ಜನ. ಹೌದು, ನನಗೆ 1,024 ಜನ ಬಂದಾರಂತ ನನಗೆ ಗೊತ್ತು. ಆದ್ರೆ ನನ್ನ ಕರ್ತವ್ಯನು ಈ 1,024 ಜನರಿಗೆ ನಾನು ಡೈಮಂಡ್ ಆಗಕ್ಕೆ ಪ್ರಮೋಷನ್ ಕೊಡ್ಬೇಕು. ಅವ್ರು ಇಲ್ಲಿ ಫಸ್ಟ್ ಏನೈತಿ ನೋಡ್ರಿ, ವಿಚಾರ ಮಾಡ್ರಿ, ಏನ್ ಮಾಡ್ಬೇಕು? ನಾನು ಈ 1,024 ಜನರಿಗೆ ಡೈಮಂಡ್ ಮಾಡೋದು. ಸರ್, 1,024 ಜನರಿಗೆ ಡೈಮಂಡ್ ಮಾಡೋದು ಬಹಳ ಕಷ್ಟ ಅಲ್ಲ?
ಹೌದು ಕಷ್ಟ ಸ್ವಾಮಿ, ಇಲ್ಲಂತ ಯಾರಂದ್ರು? ಯಾವ್ದು ಈಜಿ ಇಲ್ಲ, ಕಷ್ಟ. ಆ ಕಷ್ಟ ಪಟ್ಟಿದ್ದಕ್ಕೆ ನನಗೆ ಇಲ್ಲಿ ಕೋಟಿ ಗಂಟ್ಲೆ ದುಡ್ಡು ಕೊಡ್ತಾರೆ, ಇಲ್ಲಾಂದ್ರೆ 25-30 ಸಾವಿರ ರೂಪಾಯಿ ನೌಕರಿ ಕೊಡ್ತಿದ್ರು, ಹೌದಂತಿರ್ಲಿದ್ರು. ಕೋಟಿ ಗಂಟ್ಲೆ ಸಿಗ್ಬೇಕಂದ್ರೆ ಕಷ್ಟ ಪಡ್ಬೇಕು, ಕೆಲಸ ಮಾಡ್ಬೇಕು, ಸಪೋರ್ಟ್ ಕೊಡ್ಬೇಕು. ಪಾಯಿಂಟ್ ಕ್ಲಿಯರ್ ಆತ್ರಿ? ಹೌದು ಸರ್. ಈಗ ನೀವ್ ಹೇಳ್ರಿ, ನಾನು ಈ 1024 ಜನರಿಗೆ ಕಷ್ಟಪಟ್ಟು ನಾನು ಅವ್ರಿಗೆ ಸಪೋರ್ಟ್ ಕೊಟ್ಟೆ, ಅವ್ರಿಗೆ ಡೈಮಂಡ್ ಮಾಡಿದೆ, ಅವ್ರಿಗೆ 6 ಕೋಟಿ ರೂಪಾಯಿ ಬಂತಂದ್ರೆ ನಾನು 1000 ಜನರಿಗೆ ಒಳ್ಳೇದ್ ಮಾಡ್ದಂಗ ಆತು, ಕೆಟ್ಟದ್ದು ಮಾಡ್ದಂಗ ಆತು. ಮೊದಲು ಇದನ್ನ ಕ್ಲಿಯರ್ ಆಗಿ ಹೇಳ್ರಿ ನನಗೆ. ಒಳ್ಳೇದು ಮಾಡಿದ್ದು. ಇವತ್ತಿನ ಕಾಲದೊಳಗೆ ಬಾಳ ಬೇಡ, 50,000 ರೂಪಾಯಿ ಕೊಟ್ರೆ, ಎಷ್ಟು ಕೊಟ್ರ ಶೆಟ್ರೆ? 50,000 ರೂಪಾಯಿ ಕೊಟ್ರೆ ಒಂದು ವ್ಯಕ್ತಿಗೆ ಮರ್ಡರ್ ಮಾಡಿದ್ರು ಮಾಡ್ತಾರ. ಸ್ವಾಮಿ, ನಾನು ಯಾರಿಗೂ ಮರ್ಡರ್ ಮಾಡಕ್ತಿಲ್ಲ, ರೇಪ್ ಮಾಡಕ್ತಿಲ್ಲ, ನಾನು 1000 ಜನರಿಗೆ ಡೈಮಂಡ್ ಅಲ್ಲಿ ಕೋಟಿ ಕೋಟಿ ಗಂಟ್ಲೆ ಗಳಿಸ್ಕೊಟ್ಟು ನಾನು ರೊಕ್ಕ ತಗೊಳಕ್ತೀನಿ. ಪಾಯಿಂಟ್ ಕ್ಲಿಯರ್ ಆತಲ್ಲ? ಈ ಪ್ರಕಾರ ನನ್ನ ಕೆಲಸ ಏನೈತಿ ಮಾಡಿದೆ. ಹಿಂಗ ಮಾಡಿದ್ರೆ ನನಗೆ ಎಷ್ಟು ಇನ್ಕಮ್ ಬರ್ತೈತಿ ಸರ್? ಈ ಕರೆಕ್ಟ್ ಆಗಿ ನೋಡ್ಕೊಡ್ರಿ, ನನಗೆ ಇನ್ಕಮ್ ಎಷ್ಟು ಬರ್ತೈತಿ? ನನಗೆ ಬರ್ತಕ್ಕಂಥ ಇನ್ಕಮ್ 1,02,00,000, 1,02,00,000 ನಂದು ಟೋಟಲ್ ಐತೆ. 1,02,40,000 ಡಾಲರ್ ಸ್ವಾಮಿ. ಎಷ್ಟು? 1,02,00,000, 1,02,40,000 ಡಾಲರ್. ಅದನ್ನ ನಾವ್ ಇಂಡಿಯನ್ ರುಪಿನಾಗ ಹೇಳ್ಬೇಕಂದ್ರೆ ಎಷ್ಟಾಗ್ತೈತಿ ಶೆಟ್ರೆ? ಇಂಡಿಯನ್ ರುಪಿನಾಗ ಹೇಳ್ಬೇಕಂದ್ರೆ ಎಲ್ಲಿ ಬರ್ದ್ ಬಿಡ್ತೀನಿ. ಈಗ ಹೇಳ್ರಿ, ಇಂಡಿಯನ್ ರುಪಿನಾಗ ಬರಿಬೇಕಂದ್ರೆ ನಾನು 95,23,20,000 ರೂಪಾಯಿ. 95,23,20,000 ರೂಪಾಯಿ ರೀ ಶೆಟ್ರೆ. ನಾವ್ ಯಾವತ್ತಾದ್ರೂ ಜೀವನದೊಳಗೆ ಯಾವ್ದಾರ ಬಿಸ್ನೆಸ್ ಒಳಗ 95 ಕೋಟಿ ಗಳಿಸೀವಿನ್ರಿ ಸರ್? ನೀವಲ್ಲ, ನಾನು ಗಳಿಸಿಲ್ಲ. ಇಲ್ಲ, ನೀವಲ್ಲ, ನಾನು ಗಳಿಸಿಲ್ಲ. ಅದು ಕೇವಲ ಇವತ್ತು ಭಗವಂತ ಎಂತ ಅವಕಾಶ ಕೊಟ್ಟನ, ಕೇವಲ 2,790 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ 4 ಜನರಿಗೆ ಮೆಂಬರ್ ಮಾಡಿ ಅವ್ರಿಗೆ ಸಪೋರ್ಟ್ ಕೊಡ್ಕೊಂತ 1ನೇ ಲೆವೆಲ್, 2ನೇ ಲೆವೆಲ್, 3ನೇ ಲೆವೆಲ್, 4ನೇ ಲೆವೆಲ್, 5 ಲೆವೆಲ್ ಅಷ್ಟೇ ಅಲ್ಲ. ಈಗ 1 ಕೋಟಿ ಇದಾತಲ್ರಿ, ಇಲ್ಲಿಗೆ ನಮ್ಮ ಕಂಪನಿ ಒಳಗೆ ಇರ್ದ 5ನೇ ಲೆವೆಲ್. ಈಗ ಟೋಟಲಿ 5 ಲೆವೆಲ್ ಮಾಡಿದೆ ನಾನು. 5 ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ ಈಗ ನಾ ಏನ್ ಮಾಡ್ತೀನಿ, ನಂದು ಟೋಟಲ್ ಇನ್ಕಮ್ ಎಷ್ಟಾಗ್ತಿತ್ತು ನೋಡೋಣ ಶೆಟ್ರೆ? ಟೋಟಲ್ ಇನ್ಕಮ್ ಇಲ್ಲಿವರೆಗೆ ನಾನು ಎಷ್ಟು ಇನ್ಕಮ್ ತಗೊಂಡೆ ಅಂತ ನೋಡ್ಬೇಕಂದ್ರೆ ಈಗ ನಾನು ಕರೆಕ್ಟ್ ಆಗಿ ತಿಳ್ಕೊಡ್ರಿ. ಮೊದಲ ಟೋಟಲಿ ಈಗ ಆ 5 ಲೆವೆಲ್ ನಾವು ಕಂಪ್ಲೀಟ್ ಮಾಡಿವಲ್ಲ, ಆ 5 ಲೆವೆಲ್ ಅದು ಕಂಪ್ಲೀಟ್ ಮಾಡಿದ್ರೆ 1,08,00,000 ಮೊದಲ 1,08,00,000 1,08,96,900 ಇದು ಡಾಲರ್ಸ್. ಏನ್ ಸ್ಟೇಷನ್ ಇದು? 1,08,00,000. ಹಂಗಾರೆ ಶಂಕರ್ ಅವ್ರು ಅಲರ್ಟ್ ಅದಾರಿಪ್ಪ ಶೆಟ್ರೆ. ಶಂಕರ್ ಅವ್ರು ಎಲ್ಲಾರು ಅಲರ್ಟ್ ಅದಾರ. ಕೋಟಿ ಗಂಟೆ ರೊಕ್ಕ ಬರ್ತೈತಲ್ಲ ಇಲ್ಲಿ. ದುಡ್ಡಿನ ಮಟ್ಟಿಗೆ ಅಲರ್ಟ್ ಆಗ್ಲೇಬೇಕು. ದುಡ್ಡಿನ ಮಟ್ಟಿಗೆ ಅಲರ್ಟ್ ಆಗಲೇಬೇಕು. ಇದು ಮುತ್ತಿನಂತ ಮಾತು ಶೆಟ್ರೆ ಇದು. ಚಲೋ, ಈಗ ಇದಂತೂ ಡಾಲರ್ನೊಳಗಾತು. ಇಂಡಿಯನ್ ರುಪಿನಾಗ ಎಷ್ಟಾಗ್ತಿದ್ರಿ ಶಂಕರ್? ಇಂಡಿಯನ್ ರುಪಿನೊಳಗೆ 1,134,11,700 ರೂಪಾಯಿ ಶೆಟ್ರೆ. ಒಂದು ವ್ಯಕ್ತಿಗೆ ಜೀವನ ಮಾಡ್ಲಿಕ್ಕೆ ಇಷ್ಟು ದುಡ್ಡು ಸಾಕಲ್ಲ ಶೆಟ್ರೆ? ಒಂದು ವ್ಯಕ್ತಿಗೆ ಅಲ್ಲ, ಇಡೀ ಕುಟುಂಬಕ್ಕೆ ಸಾಕು. ಇಡೀ ಕುಟುಂಬಕ್ಕೆ ಸಾಕ ಸರ್. ಬೇರೆ ಇದ್ದೊಳಗೆ ನಾನು 24 ಅಲ್ಲ, ಒಂದು ದಿನಕ್ಕೆ 48 ತಾಸು ಕೆಲಸ ಮಾಡಕ್ ಹಿಡಿದ್ರು ಅವಕಾಶ ಇಲ್ಲ. ಇಲ್ಲೇ ಅವಕಾಶ ಐತಿ, ಯಾಕೆ ವಿಚಾರ ಮಾಡ್ಬಾರ್ದು? ಆಮೇಲೆ ಒಂದು ಸರಿ ಕರೆಕ್ಟ್ ಆಗಿ ತಿಳ್ಕೊಳ್ರಿ. ಹಂಗಾರೆ 5 ಲೆವೆಲ್ ಕಂಪ್ಲೀಟ್ ಆದ್ರೆ ಮುಗುದತ್ತೇನ್ರಿ ನಿಮ್ಮ ಕಂಪನಿ ಒಳಗೆ ನಂದು ರೋಲ್ ಮುಗಿತೇನ್ರಿ? ಇಲ್ಲಿಗೆ ರೋಲ್ ಮುಗಿಲಿಲ್ಲ. ಯಾವಾಗ ನೀವು ಸಕ್ಸಸ್ಫುಲಿ 5 ಲೆವೆಲ್ ಕಂಪ್ಲೀಟ್ ಮಾಡ್ತಿರ್ಲ, ಮತ್ತೆ ನಾನು ನಿಮ್ಗೆ ಹೊರಗೆ ಬಿಡಂಗಿಲ್ಲ. ಮತ್ತೆ ಒಂದ್ ಸೆಕೆಂಡ್ ವಾಪಸ್ ಕರ್ಕೊತೀನಿ. ವಾಪಸ್ ಕರ್ಕೋಬೇಕಂದ್ರೆ ಏನ್ ಮಾಡ್ಬೇಕು? ಮತ್ತು ನೀವು ಹೆಂಗ್ ಸ್ಟಾರ್ಟ್ ಮಾಡಿದ್ರಿ, ಸ್ಟಾರ್ಟಿಂಗ್ ಒಳಗೆ ಹೆಂಗ್ ಸ್ಟಾರ್ಟ್ ಮಾಡಿದ್ರಿ, ನಿಮಗೆ ಇಲ್ಲಿ 95 ಕೋಟಿ ಕೊಟ್ಟೆ ನಿಂತ್ಕೊಂಡು ನಿಮ್ ಕೋಟಿ ಗಂಟೆ ಇನ್ವೆಸ್ಟ್ಮೆಂಟ್ ಮಾಡಕ್ ಹೇಳೋದಿಲ್ಲ. ಮತ್ತು ನೀವು ಸ್ಟಾರ್ಟ್ ಮಾಡಿದೆ $30 ನಿಂದನೇ. ನೀವು $30 ಸ್ಟಾರ್ಟ್ ಮಾಡಿದ್ರೆ ಇದು ಬ್ಲೂ ಡೈಮಂಡ್ ಪೊಸಿಷನ್ ಹೋಗ್ತೈತೇನ್ರಿ? ಮತ್ ನಾ ಸಿಲ್ವರ್ ಆಗ್ತೇನ್ರಿ? ಇಲ್ಲ. ಒಂದ್ ಸರಿ ನಮ್ಮ ಕಂಪನಿ ಒಳಗೆ ಬ್ಲೂ ಡೈಮಂಡ್ ಆದ್ರೆ ಮತ್ತೆ ನೀವು ರೀ ಎಂಟ್ರಿ ತಗೊಂಡಾಗ ನೀವು ಬ್ಲೂ ಡೈಮಂಡ್ ಆಗಿರ್ತೀರಿ, ಹೊರತಾಗಿ ಸಿಲ್ವರ್ ಅಲ್ಲ. ಪಾಯಿಂಟ್ ಕ್ಲಿಯರ್ ಆತ್ರಿ? ಹೌದು. ಮತ್ತೆ ನೀವು 2,790 ರೂಪಾಯಿ ಹಾಕಿ ನೀವು ಕೋಟಿ ಗಂಟ್ಲೆ ಗಳಿಸಿರ್ತೀರಿ. ಮತ್ತೆ ನೀವು ಸ್ಟಾರ್ಟ್ ಮಾಡ್ಬೇಕಂದ್ರೆ 2,790 ಹಾಕಿ ಮತ್ತೆ 1ನೇ ಲೆವೆಲ್, 2ನೇ ಲೆವೆಲ್, 3ನೇ ಲೆವೆಲ್, 4ನೇ ಲೆವೆಲ್, 5ನೇ ಲೆವೆಲ್ ಕಂಪ್ಲೀಟ್ ಮಾಡಿ ಮತ್ತೆ 100 ಕೋಟಿ ರೂಪಾಯಿ ರಿಪೀಟೆಡ್ಲಿ ಇನ್ಕಮ್ ತಗೋಬಹುದು. ಜೀವನದಾಗ ಎಷ್ಟು ಬೇಕಾದ್ರೂ ಸರಿ ಮಾಡ್ಬೋದು. ಪಾಯಿಂಟ್ ಕ್ಲಿಯರ್ ಆತಲ್ಲ ಸರ್? ಹೌದು ಸರ್. ಈಗ ಒಂದ್ ಕೆಲಸ ಮಾಡ್ತೀನಿ. ಒಂದ್ ಕಡೆ ಶಂಕರ್, ಯಾರು ಸರ್? ಶಂಕರ್.
ಇನ್ನೊಂದ್ ಕಡೆ ರಾಮಚಂದ್ರ ಶೆಟ್ಟಿ. ಓಕೆ ಸರ್. ಸರಿ ಸರ್. ಶಂಕರ್ ಅವರು ಯಂಗ್ ಹುಡುಗ, ಅವ್ರೇನ್ ಮಾಡ್ತಾರೆ, ಕೇವಲ 6 ತಿಂಗಳದೊಳಗೆ ಇದನ್ನ ಕಂಪ್ಲೀಟ್ ಮಾಡಿ 101 ಕೋಟಿ ರೂಪಾಯಿ ಗಳಿಸ್ತಾರೆ. ಪಾಯಿಂಟ್ ಕ್ಲಿಯರ್ ಆತ್ರಿ? ಕ್ಲಿಯರ್ ಆಯ್ತು ಸರ್. ಆದ್ರೆ ಶೆಟ್ರು ಏಜ್ ಆಗೈತಿ, ಓಡಾಡಕ್ ಆಗೋದಿಲ್ಲ. ಇವ್ರು 2 ವರ್ಷ ಟೈಮ್ ತಗೋತಾರ 101 ಕೋಟಿ ರೂಪಾಯಿ ಗಳಿಸಕ. ಪಾಯಿಂಟ್ ಕ್ಲಿಯರ್ ಆತ್ರಿ? ಕ್ಲಿಯರ್ ಆಯ್ತು ಸರ್. ಆದ್ರೂ ಏನು ಕಷ್ಟ ಏನ್ ಸ್ವಾಮಿ, ಕೇವಲ 2,090 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ 6 ತಿಂಗಳದಾಗರೆ ಗಳಿಸ್ರಿ, 2 ವರ್ಷದೊಳಗರೆ ಗಳಿಸ್ರಿ. ಆದ್ರೂ ಸತಿ 2 ವರ್ಷ ಅಲ್ಲ 3 ವರ್ಷ ತಗೊಂಡ್ರು ಬಹಳ ದೊಡ್ಡ ಇನ್ಕಮ್ ಶೆಟ್ರ್ ಇದು. ಹೌದು ಸರ್. ಆಮೇಲೆ ಇಲ್ಲಿ 6 ತಿಂಗಳ ಮತ್ತೆ 2 ವರ್ಷ ಏನಿತ್ತಲ್ಲ, ಇದು ಕೇವಲ ಫಸ್ಟ್ ರೌಂಡ್ ಗೆ ಮಾತ್ರ. ಅಂದ್ರೆ ಮೊದಲೇ ಸರಿ 5 ಲೆವೆಲ್ ಕಂಪ್ಲೀಟ್ ಮಾಡಿ 101 ಕೋಟಿ ರೂಪಾಯಿ ಗಳಿಸಿಲ್ಲ, ಅದಕ್ಕೆ ಮಾತ್ರ ಸಂಬಂಧ. ಆದ್ರೆ ಸೆಕೆಂಡ್ ಟೈಮ್ ನಾವು ಇಲ್ಲೇ ಯಾರು ಶಂಕರರ ಇರ್ಲಿ, ರಾಮಚಂದ್ರ ಶೆಟ್ಟರರ ಇರ್ಲಿ, ಶಂಕರ್ ಅಕಸ್ಮಾತ್ 1 ತಿಂಗಳದೊಳಗೆ, ಎಷ್ಟು ತಿಂಗಳದೊಳಗೆ ಸರ್? 1 ತಿಂಗಳದೊಳಗೆ ಮಾಡಿದ್ರೆ ಇಲ್ಲಿ ಶೆಟ್ರು 1 ತಿಂಗಳದೊಳಗನ ಮಾಡ್ಬೋದು. ಯಾಕಂದ್ರೆ ಮತ್ತೆ ನಾವು ಹೊಸ ಮೆಂಬರ್ಸ್ ಮಾಡೋದು ಜರೂರತ್ತಿಲ್ಲ. ಒಂದ್ ತರ ಹೆಂಗಂದ್ರೆ, ನಾವು ಫಸ್ಟ್ ಟೈಮ್ ಸಿಮ್ ತಗೋಬೇಕಂದ್ರೆ ಏನ್ ಮಾಡ್ತೀವಿ ಶೆಟ್ರೆ? ಮೊದಲ ಆಧಾರ್ ಕಾರ್ಡ್ ಕೊಡ್ತೀವಿ, ಬಯೋಮೆಟ್ರಿಕ್ ಕೊಡ್ತೀವಿ, ಆಮೇಲೆ ನಂಬರ್ ಚಾಯ್ಸ್ ಮಾಡ್ತೀವಿ. ಈಗ ಫಸ್ಟ್ ಟೈಮ್ ನಾನ್ ಮಾಡಿದೆ 9513663755 ಇದು ನಂಬರ್ ಚಾಯ್ಸ್ ಮಾಡಿ ನಾನು ರಿಚಾರ್ಜ್ ಮಾಡ್ತೇನೆ ಅಂತ ತಿಳ್ಕೊಳ್ರಿ. ಮತ್ತೆ ಸೆಕೆಂಡ್ ಮತ್ತೆ ನಾನು ರಿಚಾರ್ಜ್ ಮಾಡ್ಬೇಕಾದ್ರೆ ಮತ್ತೆ ಆಧಾರ್ ಕಾರ್ಡ್ ಕೊಡೋದು, ಬಯೋಮೆಟ್ರಿಕ್ ಕೊಡೋದು, ಮತ್ತೊಂದು ಹೊಸ ನಂಬರ್ ಚಾಯ್ಸ್ ಮಾಡ್ತೀನೇನ್ರಿ? ಇಲ್ಲ, ಹಳೆ ನಂಬರ್ಗೆ ರಿಚಾರ್ಜ್ ಮಾಡ್ತೀವಿ ನಾವು. ಪಾಯಿಂಟ್ ಕ್ಲಿಯರ್ ಆಯ್ತ್ರಿ? ಹೌದು ಸರ್. ಅದೇ ಪ್ರಕಾರ ನೀವು ರಿಚಾರ್ಜ್ ಮಾಡ್ತಿರಲ್ಲ, ಬರೀ ರಿಚಾರ್ಜ್ ಮಾಡ್ಕೊಂತ ಹೋಗೋದು. ಈಗ ನೈ ಮಾಡ್ತೀರಿ, ಫಸ್ಟ್ ನೀವು ರಿಚಾರ್ಜ್ ಮಾಡ್ಕೊಂತೀರಿ, ಆಮೇಲೆ 4 ಜನ ರಿಚಾರ್ಜ್ ಮಾಡ್ಕೊಂತಾರ, 16 ಜನ, 64 ಜನ, 256 ಜನ, ಈ 1,000 ಜನ. ನೀವು ಮನಸ್ಸು ಮಾಡಿದ್ರೆ ಕೇವಲ ಎಲ್ಲರೂ ಒಂದೊಂದು ದಿನಕ್ಕೆ ಅಂದ್ರೆ 5 ದಿನದೊಳಗೆ ನಾವು ನೆಕ್ಸ್ಟ್ ಇನ್ನು ಫ್ಯೂಚರ್ ಒಳಗೆ ಇಂಥ ಕಾರಣ ಬರ್ಬೋದಲ್ಲ, ಕೇವಲ 5 ದಿನಕ್ಕೆ ನಾನು 101 ಕೋಟಿ ರೂಪಾಯಿ ಗಳಿಸುವಂತ ಕಾಲ ಬಂದ್ರು ಬರ್ಬೋದು. ಏನಂತೀರಿ ಶಂಕರ್? ಎಸ್ ಸರ್, ಬರ್ಬೋದು, ಡೌಟ್ ಇಲ್ಲ. ಇದು ನಮ್ಮ ಕಾನ್ಸೆಪ್ಟ್. ಪಾಯಿಂಟ್ ಕ್ಲಿಯರ್ ಆತ್ರಿ? ಇಲ್ಲಿವರೆಗೆ ನನ್ನ ಕಾನ್ಸೆಪ್ಟ್ ಅನ್ನ ನಾನು ಮುಗಿಸಿದೆ. ಈಗ ನಮ್ಮ ಕಾನ್ಸೆಪ್ಟ್ ಬಗ್ಗೆ ಮೊದಲೇ ನಾನ್ ಮಾಡ್ತೀನಿ ಶಂಕರ್, ಮೊದಲೇ ರೆಕಾರ್ಡಿಂಗ್ ಸ್ಟಾಪ್ ಮಾಡೋಣ. ಇಲ್ಲಿಗೆ ಸಾಕು. 1 ನಿಮಿಷ ರೆಕಾರ್ಡಿಂಗ್ ನಾನು ಸ್ಟಾಪ್ ಮಾಡಿ